ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಕಳೆದ ಒಂದು ವಾರದಿಂದ ಸುದ್ದಿಯಲ್ಲಿದ್ದಂಥ ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಬಳಕೆ ಮಾಡಿರುವಂಥ ಸ್ಲೈಡ್ಸ್ಗಳ PDF ನಿಮಗೆ ನಮ್ಮ ಲಾಯಕ್ಸ್ ಬೆಂಗಳೂರು ಟೆಲಿಗ್ರಾಮ್ ಚಾನಲ್ ದೊರಕುತ್ತೆ. ಮೊದಲನೇ ಆರ್ಟಿಕಲ್ ಆರ್ಟ್ ಅಂಡ್ ಕಲ್ಚರ್ ಪರ್ಸ್ಪೆಕ್ಟಿವ್ ಅಲ್ಲಿ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಮಹಾರಾಷ್ಟ್ರದ ನಾಸಿಕ್ಕಿನ ಹತ್ತಿರದಲ್ಲಿರುವಂತ ನಾಸಿಕ್ ಕೇವ್ಸ್ ಅಥವಾ ಪಾಂಡವ್ ಲೇನಿ ಕೇವ್ಸ್ ಗುಹಾಂತರ ದೇವಾಲಯಗಳು, ಈ ಕೇವ್ ಕಾಂಪ್ಲೆಕ್ಸಿನ ಹತ್ತಿರದಲ್ಲಿ ಈಗ 3 ಹೊಸ ಕೇವ್ಸ್ ಗಳನ್ನ ಗುರುತಿಸಲಾಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ನಾಸಿಕ್ ಕೇವ್ ಗಳನ್ನೇ ಪಾಂಡವ್ ಲೇನಿ ಕೇವ್ಸ್ ಅಂತ ಕೂಡ ಕರೀತಾರೆ, ಅಥವಾ ಇದಕ್ಕೆ ಇನ್ನೂ ಒಂದು ಹೆಸರಿದೆ, ತ್ರಿರಶ್ಮಿ ಕೇವ್ಸ್ ಅಂತ. ಇವುಗಳಲ್ಲಿ ನಾಸಿಕ್ ಕೇವ್ಸ್ ಅಂದ್ರೂ ಒಂದೇ, ಪಾಂಡವ್ ಲೇನಿ ಕೇವ್ ಕಾಂಪ್ಲೆಕ್ಸ್ ಅಂದ್ರೂ ಒಂದೇ, ತ್ರಿರಶ್ಮಿ ಕೇವ್ಸ್ ಅಂದ್ರೂ ಒಂದೇ. ಈ ವರ್ಷದಲ್ಲಿ ಸದ್ಯಕ್ಕೆ ಈಗ ಈ ತ್ರಿರಶ್ಮಿ ಕೇವ್ಸ್ ಅನ್ನುವಂತ ಹೆಸರನ್ನೇ ಬಳಕೆ ಮಾಡ್ತಾ ಇರೋದ್ರಿಂದ ಮೀಡಿಯಾದಲ್ಲಿ ನೀವು ನೆನ್ಪಿಟ್ಕೊಳ್ಬೇಕು, ತ್ರಿರಶ್ಮಿ ಕೇವ್ಸ್ ಅನ್ನೋದು ತ್ರಿರಶ್ಮಿ ಹಿಲ್ಸ್ ಅಲ್ಲಿ ಇರುವಂತ ನಾಸಿಕ್ಕಿನ ಹತ್ತಿರದಲ್ಲಿರುವಂತ ನಾಸಿಕ್ ಕೇವ್ಸ್ ಗೆ ನಾವು ರೆಫರ್ ಮಾಡ್ತಾ ಇರೋದು ಅಂತ. ಇಲ್ಲಿ ಇರುವಂತ ಕೇವ್ಸ್ ಗಳು ಮೇಜರ್ಲಿ ಬುದ್ಧಿಸಂಗೆ ಬಿಲಾಂಗ್ ಆಗಿರುವಂತ ಕೇವ್ಸ್ ಗಳು ಆಗಿದ್ದಾವೆ. ಇವುಗಳ ಬಗ್ಗೆ ಒಂದಷ್ಟು ಬೇಸಿಕ್ ಪಾಯಿಂಟ್ಸ್ ಅಂತಂದ್ರೆ, ಮೊದಲಿಗೆ ಈಗ ಹೊಸ 3 ಕೇವ್ಸ್ ಗಳನ್ನ ಏನು ಗುರುತಿಸಲಾಗಿದೆ ಅವುಗಳು ಜೊತೆಗೆ ಈಗಾಗಲೇ ಇರುವಂತ ಇತರ ನಾಸಿಕ್ ಕೇವ್ಸ್ ಗಳು ಇದಾವೆ. ಎಲ್ಲ ಗುಹೆಗಳು ಬುದ್ಧಿಸಂಗೆ ಸಂಬಂಧಪಟ್ಟಿದ್ದು, ಚೈತ್ಯಗಳು ಇದಾವೆ, ವಿಹಾರಗಳು ಇದಾವೆ. ಮಹಾಯಾನ ಬುದ್ಧಿಸಂಗೂ ಸಂಬಂಧಪಟ್ಟಂತ ಕೇವ್ಸ್ ಇದಾವೆ, ಹೀನಯಾನ ಬುದ್ಧಿಸಂಗೂ ಸಂಬಂಧಪಟ್ಟಂತ ಕೇವ್ಸ್ ಇದಾವೆ. ಈ ಕೇವ್ಸ್ ಗಳನ್ನ, ಈ ಗುಹೆಗಳನ್ನ ಕೊರೆದಿರೋದು 2ನೇ ಸೆಂಚುರಿ BC ಇಂದ 6th ಸೆಂಚುರಿ AD ಯವರೆಗೂ. ಈ ಒಂದು 8 ಶತಮಾನಗಳಲ್ಲಿ ಈ ಕೇವ್ಸ್ ಗಳನ್ನ ಡೆವಲಪ್ ಮಾಡಲಾಗಿದೆ. ಇಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ತಿಳ್ಕೊಂಡಿರಿ. ನಿಮಗೆ ಈಗಾಗಲೇ NCERT ಯಲ್ಲಿ ನಾಸಿಕ್ ಕೇವ್ಸ್ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಕೊಟ್ಟಿರೋದ್ರಿಂದ ಮತ್ತೆ ನಾವು ಈ ಕರೆಂಟ್ ಅಫೇರ್ಸ್ ಟಾಪಿಕ್ ಅಲ್ಲಿ ಡಿಸ್ಕಸ್ ಮಾಡೋದು ಬೇಡ. ಜಸ್ಟ್ ಒಂದು ಬಾರಿ ಹೋಗಿ ಈ ನಾಸಿಕ್ ಕೇವ್ಸ್ ಅಥವಾ ಪಾಂಡವ್ ಲೇನಿ ಅಂತ NCERT ಯಲ್ಲಿ ಕೊಡಲಾಗಿದೆ, ಅಲ್ಲಿ ಹೋಗಿ ಯಾವ ರೀತಿಯ ಕೇವ್ಸ್ ಗಳು ಇದಾವೆ, ಅಲ್ಲಿರುವಂತಹ ಸ್ಕಲ್ಪ್ಚರ್ ಹೇಗಿದೆ, ಯಾವ ಥೀಮ್ ಗಳನ್ನ ತೆಗೆದುಕೊಳ್ಳಲಾಗಿದೆ, ಇವೆಲ್ಲವನ್ನ ಒಂದು ಬಾರಿ ನೀವು ರಿವಿಷನ್ ಮಾಡ್ಕೊಳ್ಳಿ. ನಂತರ GS ಪೇಪರ್ 2 ನ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ಎಜುಕೇಶನ್ ರಿಲೇಟೆಡ್ ಆರ್ಟಿಕಲ್ಗಳು ಇದಾವೆ, ಅವುಗಳನ್ನ ಕೊನೆಯಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ GS ಪೇಪರ್ 3 ಪರ್ಸ್ಪೆಕ್ಟಿವ್ ಅಲ್ಲಿ ಎಕಾನಮಿ ಸೆಕ್ಷನ್ ಅಲ್ಲಿ ಒಂದಷ್ಟು ಆರ್ಟಿಕಲ್ ಗಳನ್ನ ನೋಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳು ಇದಾವೆ, ಅದಕ್ಕೋಸ್ಕರ. ಮೊದಲಿಗೆ ಈ ವಾರದಲ್ಲಿ ವರ್ಲ್ಡ್ ಬ್ಯಾಂಕ್ ತನ್ನ ಕಡೆಯಿಂದ ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈಗಾಗಲೇ UPSC ಕೇಳಿದೆ ಈ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ಕೇಳಿದೆ. ಆದ್ದರಿಂದ ಮೊದಲನೇ ಪಾಯಿಂಟ್ ನಮಗೆ ನೆನಪಿರಬೇಕು, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ರಿಪೋರ್ಟ್ ಅನ್ನ ರಿಲೀಸ್ ಮಾಡೋದು ವರ್ಲ್ಡ್ ಬ್ಯಾಂಕ್ ಆಗಿದೆ. ಈ ವರ್ಷದ ಈ ರಿಪೋರ್ಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳುತ್ತೆ, ಇಂಡಿಯಾದ ಗ್ರೋತ್ 2021-22ನೇ ಸಾಲಿನಲ್ಲಿ ಇಂಡಿಯಾದ GDP ಗ್ರೋತ್ 8.3% ಇರಬಹುದು ಅಂತ. ಅದೇ ಗ್ಲೋಬಲ್ ಗ್ರೋತ್ ಬಂದು 5.6% ಇರಬಹುದು ಅಂತ ಈ ರಿಪೋರ್ಟ್ ಅಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಇಲ್ಲಿರುವಂತಹ ನಂಬರ್ಸ್ ಅನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಳಕೆ ಮಾಡ್ಕೊಳ್ಬಹುದು. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದೇ ಪಾಯಿಂಟ್, ಗ್ಲೋಬಲ್ ಎಕನಾಮಿಕ್ ಪ್ರಾಸ್ಪೆಕ್ಟ್ಸ್ ಈ ರಿಪೋರ್ಟ್ ಅನ್ನ ಯಾರು ಪಬ್ಲಿಷ್ ಮಾಡ್ತಾರೆ ಅಂತ ವರ್ಲ್ಡ್ ಬ್ಯಾಂಕ್ ಅಂತ ನಮಗೆ ನೆನಪಿರಬೇಕು. ನಂತರ ಈ ವಾರದ ವೆರಿ ಇಂಪಾರ್ಟೆಂಟ್ ಟಾಪಿಕ್, 5 ಸ್ಟಾರ್ ಟಾಪಿಕ್ ಅಂತಾನೆ ಹೇಳಬಹುದು. ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಅಲ್ಲಿ ಅಥವಾ ಮೇನ್ಸ್ ಅಲ್ಲಿ ಈ ಟಾಪಿಕ್ನ ಮೇಲೆ ಒಂದು ಕ್ವೆಶ್ಚನ್ ಇರುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಟಾಪಿಕ್ ಏನು ಅಂತಂದ್ರೆ, G7 ಗುಂಪಿನ ಕಡೆಯಿಂದ ಈಗ ಒಂದು ಹೊಸ ಪ್ರಪೋಸಲ್ ಬಂದಿದೆ. ಅದೇನು ಅಂತಂದ್ರೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅಥವಾ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ರೇಟ್ ಅನ್ನುವಂತ ಇನಿಷಿಯೇಟಿವ್. ಈಗ ಈ ಇನಿಷಿಯೇಟಿವ್ ಅನ್ನ ಯಾರು ತಂದದ್ದು, ಒಂದು ಪರ್ಸ್ಪೆಕ್ಟಿವ್. ಎರಡನೇ ಪರ್ಸ್ಪೆಕ್ಟಿವ್, ಈ ಒಂದು ಇನಿಷಿಯೇಟಿವ್ ಇಂದ ಇಂಡಿಯನ್ ಎಕಾನಮಿಯ ಮೇಲೆ ಆಗುವಂತ ಇಂಪ್ಯಾಕ್ಟ್ ಏನು, ಈ ಎರಡನ್ನ ನಾವೀಗ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಮೊದಲಿಗೆ G7 ಗುಂಪಿನ ಬಗ್ಗೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಸೊ G7 ಗುಂಪಿನ ಬಗ್ಗೆ ಇರುವಂತಹ ಬೇಸಿಕ್ ಡೀಟೇಲ್ಸ್ ಅನ್ನ ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳಿ. ಡೈರೆಕ್ಟ್ಲಿ ನಾವು ಈ G7 ಗುಂಪು ತಂದಿರುವಂತ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನುವಂತ ಇನಿಷಿಯೇಟಿವ್ ಅನ್ನ ನೋಡೋಣ. ಅದರ ಹೆಸರೇ ಹೇಳ್ತಾ ಇದೆ, ಗ್ಲೋಬಲಿ ಎಲ್ಲಾ ದೇಶಗಳು, ಎಲ್ಲಾ ಎಕಾನಮಿಯಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಏನಿದೆ ಅದನ್ನ ಮಿನಿಮಮ್ ಒಂದು ಹಂತದಲ್ಲಿ ಇಡಬೇಕು. 15% ಅಂತ ಇವರು ಪ್ರಪೋಸ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಈ ಎಲ್ಲ ಎಕಾನಮಿಗಳಲ್ಲಿ ಕನಿಷ್ಠ 15% ಕಾರ್ಪೊರೇಟ್ ಟ್ಯಾಕ್ಸ್ ಇರುತ್ತೆ, ಅದಕ್ಕಿಂತ ಕಡಿಮೆ ಇರೋದಿಲ್ಲ. ಯಾಕೆ ಇಲ್ಲಿ ಕಡಿಮೆಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಹಲವಾರು ಎಕಾನಮಿಗಳು ಇನ್ಕ್ಲೂಡಿಂಗ್ ಇಂಡಿಯಾ, ಚೈನಾ, ಎಲ್ಲ ಎಕಾನಮಿಗಳು ಬೇರೆ ಬೇರೆ ದೇಶಗಳಿಂದ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ತಮ್ಮಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಬರ್ತವೆ. ಕಾರ್ಪೊರೇಟ್ ಟ್ಯಾಕ್ಸ್ ಕಡಿಮೆ ಇದೆ ಅಂತಂದ್ರೆ ಆ ಎಕಾನಮಿಯಲ್ಲಿ ಇನ್ವೆಸ್ಟ್ ಮಾಡಿದೆ ಆದ್ರೆ ಪ್ರಾಫಿಟ್ ಜಾಸ್ತಿ ಬರುತ್ತೆ, ಟ್ಯಾಕ್ಸ್ ತೆರಿಗೆಯ ಹೊರೆ ಏನಿದೆ ಅದು ಕಡಿಮೆ ಆಗುತ್ತೆ, ಪ್ರಾಫಿಟ್ ತನ್ನ ಕೈಗೆ ಬರುತ್ತೆ ಅಂತ ಇನ್ವೆಸ್ಟರ್ಸ್ ಇಂಥ ಎಕಾನಮಿಗಳಿಗೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬರ್ತಾರೆ. ಆ ರೀತಿಯಾಗಿ ಎಲ್ಲ ಎಕಾನಮಿಗಳು ತಮ್ಮ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೋಸ್ಕರ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಇರಬೇಕಾದ್ರೆ ಡೆವಲಪ್ಡ್ ಕಂಟ್ರೀಸ್ ಅಲ್ಲಿರುವಂತ ಕ್ಯಾಪಿಟಲ್ ಈ ಡೆವಲಪಿಂಗ್ ಕಂಟ್ರೀಸ್ ಎಮರ್ಜಿಂಗ್ ಎಕಾನಮಿಗಳಿಗೆ ಇನ್ವೆಸ್ಟ್ಮೆಂಟ್ ಹರಿದು ಬರ್ತಾ ಇರಬೇಕಾದ್ರೆ ಡೆವಲಪ್ಡ್ ಎಕಾನಮಿಗಳಿಗೆ ತೊಂದರೆ ಆಗುತ್ತೆ. ಯಾಕೆಂತಂದ್ರೆ ಈ ಡೆವಲಪ್ಡ್ ಎಕಾನಮಿಗಳಿಂದ ಇನ್ವೆಸ್ಟ್ಮೆಂಟ್, ಬಂಡವಾಳ ಹೂಡಿಕೆ ಅನ್ನೋದು ಹೊರಗಡೆ ಹೋಗ್ತಾ ಇದೆ. ಆದ್ದರಿಂದ ಡೆವಲಪ್ಡ್ ಎಕಾನಮಿಗಳು ಹೇಳೋದು ಅಂತಂದ್ರೆ ಎಲ್ಲರೂ ತಮ್ಮ ಕಡೆಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಎಲ್ಲರೂ ತಳಹಂತಕ್ಕೆ ಹೋಗೋದ್ರ ಬದಲಾಗಿ ಎಲ್ಲರೂ ಸೇರ್ಕೊಂಡು ಒಂದು ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಇಟ್ಕೊಳ್ಳೋಣ ಅನ್ನೋದು ಇವರ ಪ್ರಪೋಸಲ್ ಆಗಿದೆ. ಇಲ್ಲಿ ಪ್ರತಿಯೊಂದು ಎಕಾನಮಿಯು
ಕಾಂಪಿಟೇಷನ್ ನ ರೂಪದಲ್ಲಿ ತಾನು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡುವಂತ ಈ ಒಂದು ರೇಸ್ ಏನಿದೆ, ಈ ರೇಸ್ ಅನ್ನ ರೇಸ್ ಟು ಬಾಟಮ್ ಅಂತ ಕರೀತಾರೆ. ಈ ವಾರ ಸಾಕಷ್ಟು ಬಳಕೆಯಲ್ಲಿರುವಂತ ಟರ್ಮ್ ಇದಾಗಿದೆ, ರೇಸ್ ಟು ದ ಬಾಟಮ್. ಅದರ ಹೆಸರೇ ಹೇಳ್ತಾ ಇದೆ, ಎಲ್ಲರೂ ತಳಹಂತಕ್ಕೆ ತಮ್ಮ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಒಯ್ಯಬೇಕು, ಅದರ ಮುಖಾಂತರವಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡಬೇಕು ಅನ್ನುವಂತ ರೇಸ್ ಅಲ್ಲಿ ಇರೋದು. ಆ ರೇಸ್ ಅನ್ನ ರೇಸ್ ಟು ದ ಬಾಟಮ್ ಅಂತ ಕರೀತಾರೆ. ಈ ರೇಸ್ ಟು ದ ಬಾಟಮ್ ಗೆ ಯಾಕೆ ಹೋಗ್ತಾ ಇರೋದು ಎಕಾನಮಿಗಳು? ಯಾಕೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ. ಈ ರೀತಿಯಾಗಿ ಪ್ರತಿಯೊಬ್ಬರು ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಹೋಗಿದ್ದೆ ಆದ್ರೆ, ಅದರಲ್ಲೂ ಇವತ್ತು ಕೋವಿಡ್-19 ಇಂದ ಪ್ರಪಂಚದ ಎಕಾನಮಿ ಚೇತರಿಸಿಕೊಳ್ತಾ ಇರಬೇಕಾದ್ರೆ ಗವರ್ನಮೆಂಟಿನ ಕೈಗೆ ಏನು ಆದಾಯ ಬರ್ತಿತ್ತು, ಇನ್ಕಮ್ ಅಂತ, ಅದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಗವರ್ನಮೆಂಟ್ ಗೆ ಸಾಕಷ್ಟು ಆದಾಯ ಬರುತ್ತೆ, ಅದು ಕಡಿಮೆ ಆಗುತ್ತೆ. ಆದ್ದರಿಂದ ಡೆವಲಪ್ಡ್ ಕಂಟ್ರೀಸ್, G7 ಕಂಟ್ರೀಸ್ ಒಟ್ಟಾಗಿ ಸೇರ್ಕೊಂಡು ಈಗ ಮಿನಿಮಮ್ ಒಂದು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಫಿಕ್ಸ್ ಮಾಡೋಣ ಅಂತ 15% ಗೆ ತಂದಿದ್ದಾವೆ. ಸೊ ಈಗ ಮೊದಲನೇ ಪಾಯಿಂಟ್ ನಮಗೆ ಕ್ಲಿಯರ್ ಆಯ್ತು. ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅಥವಾ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಯಾವ ಗುಂಪಿನ ಇನಿಷಿಯೇಟಿವ್ ಅಂತಂದ್ರೆ G7 ಗುಂಪಿನ ಇನಿಷಿಯೇಟಿವ್. ಈಗ ಸದ್ಯಕ್ಕೆ G7 ಗುಂಪಿನ ಇನಿಷಿಯೇಟಿವ್ ಆಗಿದೆ. ಇದನ್ನ ನೆಕ್ಸ್ಟ್ G20 ಗೆ ಕೂಡ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಎಷ್ಟರ ಮಟ್ಟಿಗೆ, ಯಾಕೆಂತಂದ್ರೆ G20 ಯಲ್ಲಿ ಇಂಡಿಯಾದಂತ ದೇಶಗಳು ಇದಾವೆ, ಅಲ್ಲಿ ಎಷ್ಟರ ಮಟ್ಟಿಗೆ ಈ ಪ್ರಪೋಸಲ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಾಗುತ್ತೆ ಕಾದು ನೋಡಬೇಕಾಗಿದೆ. ಈಗ ಸದ್ಯಕ್ಕೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅಥವಾ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಇದು G7 ಗುಂಪಿನ ಒಂದು ಇನಿಷಿಯೇಟಿವ್ ಆಗಿದೆ. ಈಗ ಇಂಡಿಯಾ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ರೇಟ್ ಅನ್ನ ಬೇರೆ ಬೇರೆ ದೇಶಗಳು ಒಂದು ಮಿನಿಮಮ್ ಕನಿಷ್ಠ ಇಷ್ಟು ಕಾರ್ಪೊರೇಟ್ ಟ್ಯಾಕ್ಸ್ ಅಂತ ಇಟ್ಟಿದೆ ಆದ್ರೆ ಆಗ ಇಂಡಿಯಾಕ್ಕೆ ಏನು ಉಪಯೋಗ ಆಗುತ್ತೆ ಅಥವಾ ಏನಾದ್ರೂ ನೆಗೆಟಿವ್ ಇಂಪ್ಯಾಕ್ಟ್ ಇದೆಯಾ? ಇಂಡಿಯಾಕ್ಕೆ ಇನ್ಫ್ಯಾಕ್ಟ್ ಇಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಇದೆ. ಯಾಕೆಂತಂದ್ರೆ 2019ರಲ್ಲಿ ಇಂಡಿಯಾ ತನ್ನ ಕಡೆಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತು, 22% ಗೆ ತೆಗೆದುಕೊಂಡು ಬಂತು. ಜೊತೆಗೆ ಇಂಡಿಯಾ ಹೇಳುತ್ತೆ ತನ್ನ ದೇಶದಲ್ಲಿ ಯಾವ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್ ಅಂತ ಏನಿದಾವೆ ಅವುಗಳಿಗೆ, ಹೊಸ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ಸ್ ಗಳಿಗೆ 15% ಮಾತ್ರನೇ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ವಿಧಿಸಲಾಗುತ್ತೆ ಅಂತ ಇಂಡಿಯಾ ಹೇಳುತ್ತೆ. ಅಂದ್ರೆ ಇಂಡಿಯಾ ಕೂಡ ತನ್ನ ಕಡೆಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡ್ತಾ ಇದೆ. ಆದರೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಇಂಡಿಯಾಕ್ಕೆ ಬರುವಂತ ಆದಾಯ ಏನಿದೆ ಇದು ತುಂಬಾ ಜಾಸ್ತಿ ಇದೆ. ನಾವು ಈಗಾಗಲೇ ಬಜೆಟ್ ಅಲ್ಲಿ ಈ ಒಂದು ಚಿತ್ರವನ್ನ ಅನಲೈಸ್ ಮಾಡಿದೀವಿ. ಸೆಂಟ್ರಲ್ ಗವರ್ನಮೆಂಟಿನ ಬಜೆಟ್ ಗೆ ಬರುವಂತ ಪ್ರತಿ 1 ರೂಪಾಯಿಯಲ್ಲಿ 36 ಪೈಸೆ ಬಂದು ಬಾರೋಯಿಂಗ್ ಇಂದ ಅಂದ್ರೆ ಸಾಲದ ರೂಪದಲ್ಲಿ ಬರುತ್ತೆ ಸೆಂಟ್ರಲ್ ಗವರ್ನಮೆಂಟ್ ಗೆ. ಉಳಿದಂತೆ 15 ಪೈಸೆ GST ಇಂದ, ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಇಂದ ಬರುತ್ತೆ. ನಂತರ ವೆರಿ ಇಂಪಾರ್ಟೆಂಟ್ಲಿ ಈಗ ನಮ್ಮ ಡಿಸ್ಕಷನ್ ಗೆ ಬೇಕಾಗಿರೋದು 13 ಪೈಸೆ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಬರುತ್ತೆ. ಸೊ ನಮಗೆ ಒಂದಂತೂ ಕ್ಲಿಯರ್ ಆಯ್ತು, ನಮ್ಮ ಬಜೆಟ್ ಅಲ್ಲಿ 13% ಆದಾಯ ಗವರ್ನಮೆಂಟ್ ಗೆ ಬರ್ತಾ ಇರೋದು ಕಾರ್ಪೊರೇಟ್ ಟ್ಯಾಕ್ಸ್ ಇಂದ. ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇದು ಅಂತಂದ್ರೆ ಇದು ಟ್ಯಾಕ್ಸ್ ಇನ್ಕಮ್ ಆಗಿದೆ, ಟ್ಯಾಕ್ಸ್ ಇಂದ ಬರುವಂತ ಆದಾಯ ಆಗಿದೆ. ಟ್ಯಾಕ್ಸ್ ಇಂದ ಬರುವಂತ ಆದಾಯವನ್ನ ಗವರ್ನಮೆಂಟ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ಆದರೆ ಬಾರೋಯಿಂಗ್ ಅಥವಾ ಸಾಲ ಏನಿದೆ ಇದನ್ನ ಮರುಪಾವತಿ ಮಾಡಬೇಕು. ಇದು ಗವರ್ನಮೆಂಟ್ ಗೆ ಲಯಬಿಲಿಟಿ ಆಗುತ್ತೆ, ಆಬ್ಲಿಗೇಷನ್ ಆಗುತ್ತೆ, ಮರುಪಾವತಿ ಮಾಡಲೇಬೇಕಾಗುತ್ತೆ. ಆದರೆ ಟ್ಯಾಕ್ಸ್ ಇಂದ, ತೆರಿಗೆಯಿಂದ ಬಂದಿರುವಂತ ಆದಾಯವನ್ನ ಮರುಪಾವತಿ ಮಾಡಬೇಕಾಗಿಲ್ಲ. ಅದರಿಂದ 13% ಕಾರ್ಪೊರೇಟ್ ಟ್ಯಾಕ್ಸ್ ಏನ್ ಬರ್ತಾ ಇದೆ ನಮ್ಮ ಬಜೆಟ್ಗೆ ವೆರಿ ಇಂಪಾರ್ಟೆಂಟ್ ಆದಾಯ ಆಗುತ್ತೆ. ಇದರ ಜೊತೆಗೆ ನೀವು ಕಂಪೇರ್ ಮಾಡಬೇಕು GST ಯ ಜೊತೆಗೆ. GST ಯಲ್ಲಿ 15% ಆದಾಯ ಬರ್ತಿದ್ರು ಕೂಡ ನಮ್ಮ ಬಜೆಟ್ಗೆ GST ಅನ್ನೋದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಗೂಡ್ಸ್ ಮೇಲೆ ಮತ್ತು ಸರ್ವಿಸಸ್ ಮೇಲೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಬಡವರು ಪೇ ಮಾಡ್ತಾರೆ, ಶ್ರೀಮಂತರು ಪೇ ಮಾಡ್ತಾರೆ. ನಾವಿಲ್ಲಿ ಈ ಟ್ಯಾಕ್ಸ್ ಅನ್ನ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಅನ್ನ ಮಾಡುವುದರ ಮುಖಾಂತರವಾಗಿ ಇನ್ಇಕ್ವಾಲಿಟಿಯನ್ನ ಅಡ್ರೆಸ್ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ನಾವು ಜಾಸ್ತಿ ಮಾಡಿದ್ದೆ ಆದ್ರೆ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡಲಿಕ್ಕೆ ಆಗುತ್ತೆ. ಯಾಕೆಂತಂದ್ರೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರೋದು ಶ್ರೀಮಂತರು. ಶ್ರೀಮಂತರ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡಿ ಆ ತೆರಿಗೆಯಿಂದ ಬರುವಂತ ಆದಾಯವನ್ನ ಬಡವರ ಕಲ್ಯಾಣಕ್ಕೋಸ್ಕರ ಬಳಕೆ ಮಾಡ್ಕೊಳ್ಬಹುದು. ಅಂದ್ರೆ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಡೈರೆಕ್ಟ್ ಟ್ಯಾಕ್ಸ್ ಅನ್ನ, ಅದರಲ್ಲೂ ಸ್ಪೆಸಿಫಿಕ್ ಆಗಿ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಬಳಕೆ ಮಾಡ್ಕೊಳ್ಬಹುದು. ಆದ್ದರಿಂದ GST ಗಿಂತನೂ ಕಾರ್ಪೊರೇಟ್ ಟ್ಯಾಕ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇನ್ಇಕ್ವಾಲಿಟಿಯ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ. ಸೊ ಒಟ್ಟಾರೆಯಾಗಿ ಬಜೆಟ್ ಅಲ್ಲಿ ಈ ಕಾರ್ಪೊರೇಟ್ ಟ್ಯಾಕ್ಸ್ ನ ಪ್ರಾಮುಖ್ಯತೆ ಏನಿದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಕೋರ್ ಪಾಯಿಂಟ್ ಗೆ ಬರೋಣ. ಗ್ಲೋಬಲಿ ನಾವು ಒಂದು ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ತಂದಿದ್ದೆ ಆದ್ರೆ ಎಲ್ಲ ಎಕಾನಮಿಗಳು ಅಟ್ಲೀಸ್ಟ್ 15% ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ವಿಧಿಸ್ತಾ ಇದ್ರೆ ಆಗ ಇಂಡಿಯಾ ಕೂಡ ಮಿನಿಮಮ್ 15% ಅನ್ನ ವಿಧಿಸಬಹುದು. ಇದಕ್ಕಿಂತ ಕಡಿಮೆ ಕಾರ್ಪೊರೇಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಬೇಕು ಅನ್ನುವಂತ ಆಬ್ಲಿಗೇಷನ್ ಅಥವಾ ಡಿಮ್ಯಾಂಡ್ ಇಂಡಿಯಾದಲ್ಲಿ ಇರೋದಿಲ್ಲ. ಆದ್ದರಿಂದ ಇಂಡಿಯಾದ ಗವರ್ನಮೆಂಟ್ಗೆ ಕಾರ್ಪೊರೇಟ್ ಟ್ಯಾಕ್ಸ್ ಡಿಡಕ್ಷನ್ ಮಾಡುವಂತ ಪ್ರೆಷರ್ ಇರೋದಿಲ್ಲ, ಅಥವಾ ಕಾರ್ಪೊರೇಟ್ ಟ್ಯಾಕ್ಸ್ ಇಂದ ಬರ್ತಾ ಇರುವಂತಹ ಆದಾಯ ಏನಿದೆ ಅದು ಎನ್ಶೋರ್ ಆಗುತ್ತೆ. ಇದು ಒಂದು ರೀತಿಯ ಅನಾಲಿಸಿಸ್. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ G7 ಗುಂಪಿನಲ್ಲಿರುವಂತಹ ಅಡ್ವಾನ್ಸ್ಡ್ ಎಕಾನಮಿಗಳು, ಈ ಎಕಾನಮಿಗಳು ತಮ್ಮ ಎಕಾನಮಿಯಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಮಿನಿಮಮ್ 15% ಇಟ್ಟಿರಬೇಕಾದ್ರೆ ಇಂಡಿಯಾ ತನ್ನ ಕಡೆಯಿಂದ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡ್ತಿರ್ಬೇಕಾದ್ರೆ ಇಂಡಿಯಾದಲ್ಲಿ ರೇಟ್ ಆಫ್ ರಿಟರ್ನ್ ಕೂಡ ಜಾಸ್ತಿ ಇದೆ, ಆದಾಯ ಕೂಡ ಜಾಸ್ತಿ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಕೂಡ ಕಡಿಮೆ ಇದೆ. ಈ ಎಕಾನಮಿಗಳು G7 ಎಕಾನಮಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಮಿನಿಮಮ್ 15% ಅಂತ ಇಟ್ಟು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾವೆ. ಎಲ್ಲದರಿಂದ
ಇಂಡಿಯನ್ ಎಕಾನಮಿ ಇನ್ನೂ ಹೆಚ್ಚಿನದಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಇನ್ವೆಸ್ಟ್ಮೆಂಟ್ ಇನ್ನೂ ಹೆಚ್ಚಿನದಾಗಿ ಹರಿದು ಬರುತ್ತೆ ಇಂಡಿಯಾ. ಒಟ್ಟಾರೆಯಾಗಿ ಯಾವ ರೀತಿಯಿಂದ ಅನಲೈಸ್ ಮಾಡಿದ್ರು ಕೂಡ ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಅನ್ನೋದು ಇಂಡಿಯನ್ ಎಕಾನಮಿಯ ಅಟ್ರಾಕ್ಟಿವ್ನೆಸ್ ಅನ್ನ ಜಾಸ್ತಿ ಮಾಡ್ತಾನೆ ಇದೆ, ಅಥವಾ ಇಂಡಿಯನ್ ಎಕಾನಮಿಗೆ ಹೆಚ್ಚಿನದಾಗಿ ಇನ್ವೆಸ್ಟ್ಮೆಂಟ್ ಹರಿದು ಬರುವ ರೀತಿಯಲ್ಲೇ ಕಾಣ್ತಾ ಇದೆ ಈ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ರೇಟ್ ಅನ್ನೋದು. ಇಷ್ಟು ಓವರ್ ಆಲ್ ಈ ಒಂದು ಟಾಪಿಕ್ನ ಬಗ್ಗೆ ಈಗ ಸದ್ಯಕ್ಕೆ ಬೇಕಾಗಿರುವಂತಹ ಅನಾಲಿಸಿಸ್. ಇನ್ ಕೇಸ್ ಈ ಒಂದು ಇನಿಷಿಯೇಟಿವ್ G20ಗೆ ಬಂದಿದೆ ಆದ್ರೆ ಆಗ ಇನ್ನೂ ಹೆಚ್ಚಿನದಾಗಿ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಗ್ಲೋಬಲ್ ಮಿನಿಮಮ್ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನೋದು ಯಾವ ಗುಂಪಿನ ಇನಿಷಿಯೇಟಿವ್ ಅಂತ ಕೇಳಿದ್ರೆ G7. ಇದರಿಂದ ಇಂಡಿಯನ್ ಎಕಾನಮಿಗೆ ಆಗುವಂತ ಇಂಪ್ಯಾಕ್ಟ್ ಏನು ಅಂತಂದ್ರೆ ಈಗ ಸದ್ಯಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿದೆ. ಇದರಿಂದ ಇಂಡಿಯನ್ ಎಕಾನಮಿಲಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಅನ್ನ ಕಡಿಮೆ ಮಾಡುವಂತ ಪ್ರೆಷರ್ ಕಡಿಮೆ ಆಗುತ್ತೆ, ಅಥವಾ ಬೇರೆ ದೇಶಗಳಲ್ಲಿ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಜಾಸ್ತಿ ಇರೋದ್ರಿಂದ ಇಂಡಿಯನ್ ಎಕಾನಮಿಗೆ ಹರಿದು ಬರುವಂತ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡಿದ್ರೆ ಸಾಕು. ನಂತರ ಇದೇ ವಾರ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇಂಡಿಯಾ ಮತ್ತು UK ಎರಡೂ ದೇಶಗಳು ಇನ್ವಾಲ್ವ್ ಆಗಿರುವಂತ ಒಂದು ಫೋರಮ್ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಫೋರಮ್ ಅಂತ. ಈ ಫೋರಮಿನ ಮುಖಾಂತರವಾಗಿ ಇಂಡಿಯಾ ಮತ್ತು UK ಎರಡೂ ದೇಶಗಳು ಒಂದು ಹೊಸ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದಾವೆ. ಆ ಇನಿಷಿಯೇಟಿವ್ ಯಾವುದು ಅಂತಂದ್ರೆ ಇಂಡಸ್ಟ್ರಿಯಲ್ ಡೀಪ್ ಡಿಕಾರ್ಬನೈಸೇಷನ್ ಇನಿಷಿಯೇಟಿವ್ ಅಂತ ಹೇಳ್ತಾ ಇದ್ದಾರೆ ಈ ಆರ್ಟಿಕಲ್ ಅಲ್ಲಿ. ಒಂದು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಡಸ್ಟ್ರಿಯಲ್ ಡೀಪ್ ಡಿಕಾರ್ಬನೈಸೇಷನ್ ಇನಿಷಿಯೇಟಿವ್ ಇದರ ಬಗ್ಗೆನೂ ತಿಳಿದಿರಬೇಕು. ಎರಡನೇದಾಗಿ ಈ ಇನಿಷಿಯೇಟಿವ್ ಅನ್ನ ನಾವು ಲಾಂಚ್ ಮಾಡಿರೋದು ಯಾವ ಫೋರಮಿನ ಮುಖಾಂತರವಾಗಿ ಅಂತಂದ್ರೆ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಫೋರಮಿನ ಮುಖಾಂತರವಾಗಿ. ಸೊ ಈ ಫೋರಮಿನ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನು ನೋಡೋಣ, ನಂತರ ಹೊಸ ಇನಿಷಿಯೇಟಿವ್ ನ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊದಲಿಗೆ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್, ಅದರ ಹೆಸರೇ ಹೇಳ್ತಾ ಇದೆ ಕ್ಲೀನ್ ಎನರ್ಜಿಯ ಬಗ್ಗೆ ನಾವು ಮಾತಾಡ್ತಾ ಇದೀವಿ, ಗ್ರೀನ್ ಎನರ್ಜಿಯ ಬಗ್ಗೆ ಮಾತಾಡ್ತಾ ಇದೀವಿ. ಇದನ್ನ ಲಾಂಚ್ ಮಾಡಿದ್ದು 2009ರಲ್ಲಿ. 2009ರಲ್ಲಿ UNFCC ಯ ಕಾನ್ಫರೆನ್ಸ್ ನಡೆಯುತ್ತೆ ಕೋಪನ್ ಹೇಗನ್ ಅಲ್ಲಿ. ಸಾಕಷ್ಟು ಇನಿಷಿಯೇಟಿವ್ ಗಳನ್ನ ಲಾಂಚ್ ಮಾಡಲಾಯಿತು ಕೋಪನ್ ಹೇಗನ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಲ್ಲಿ. ಅದರಲ್ಲಿ ಇದು ಕೂಡ ಒಂದಾಗಿದೆ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ 2009ರಲ್ಲಿ UNFCC ಯ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಕೋಪನ್ ಹೇಗನ್ ಅಲ್ಲಿ ನಡೀತಾ ಇರಬೇಕಾದ್ರೆ ನಾವು ಈ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡ್ತೀವಿ. 2009ರಲ್ಲೇ ಲಾಂಚ್ ಮಾಡಿದ್ರು ಕೂಡ 2016ರಲ್ಲಿ ಒಂದು ಫ್ರೇಮ್ ವರ್ಕ್ ಅನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳುವವರೆಗೂ ಇದಕ್ಕೆ ಒಂದು ಪ್ರಾಪರ್ ಶೇಪ್ ಸಿಕ್ಕಿರ್ಲಿಲ್ಲ. 2016ರಲ್ಲಿ ಫ್ರೇಮ್ ವರ್ಕ್ ಫಾರ್ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಅಂತ ಒಂದು ಫ್ರೇಮ್ ವರ್ಕ್ ಅನ್ನ ತರ್ತೀವಿ. ಅದರ ಮುಖಾಂತರವಾಗಿ ಈ ಒಂದು ಫೋರಮಿನ ಸ್ಟ್ರಕ್ಚರ್ ಯಾವ ರೀತಿಯಾಗಿ ಇರಬೇಕು, ಮಿಷನ್ ಸ್ಟೇಟ್ಮೆಂಟ್ ಏನು, ಆಬ್ಜೆಕ್ಟಿವ್ಸ್ ಏನು, ಸದಸ್ಯರು ಯಾರ್ಯಾರು ಇರಬೇಕು, ಇದೆಲ್ಲವನ್ನ ಡಿಸೈಡ್ ಮಾಡಲಾಯಿತು. ಯಾವಾಗ 2016ರಲ್ಲಿ. ನಂತರ ಈ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಫೋರಮಿನ ಉದ್ದೇಶ ಏನು ಅಂತಂದ್ರೆ ಅದರ ಹೆಸರೇ ಹೇಳ್ತಾ ಇದೆ ಕ್ಲೀನ್ ಎನರ್ಜಿಯ ವಿಷಯದಲ್ಲಿ, ಗ್ಲೋಬಲಿ ಕ್ಲೀನ್ ಎನರ್ಜಿಯ ವಿಷಯದಲ್ಲಿ ಟ್ರಾನ್ಸಿಷನ್ ಅನ್ನ, ಅಂದ್ರೆ ಇವತ್ತು ಏನು ಫಾಸಿಲ್ ಫ್ಯೂಯಲ್ ಅನ್ನು ನಾವು ಬಳಕೆ ಮಾಡ್ತಿದೀವಿ ಅದರಿಂದ ಕ್ಲೀನ್ ಎನರ್ಜಿಗೆ ಏನು ಟ್ರಾನ್ಸಿಷನ್ ಆಗಬೇಕಾಗಿದೆ ಅದನ್ನ ಎನ್ಕರೇಜ್ ಮಾಡೋದು, ಆ ವಿಷಯದಲ್ಲಿ ಇರುವಂತಹ ಬೆಸ್ಟ್ ಪ್ರಾಕ್ಟೀಸ್ ಗಳನ್ನ, ಕಲಿತಿರುವಂತಹ ಪಾಠಗಳನ್ನ ಎಕಾನಮಿಗಳ ನಡುವೆ ಶೇರ್ ಮಾಡ್ಕೊಳ್ಳೋದು, ಮತ್ತು ಎಕಾನಮಿಗಳಲ್ಲಿ ದೇಶಗಳಲ್ಲಿ ಪಾಲಿಸಿಯ ವಿಷಯದಲ್ಲಿ, ಕ್ಲೀನ್ ಎನರ್ಜಿಯ ಪಾಲಿಸಿಯ ವಿಷಯದಲ್ಲಿ, ಆ ದೇಶಗಳಲ್ಲಿರುವಂತಹ ಪ್ರೋಗ್ರಾಮ್ಗಳ ವಿಷಯದಲ್ಲಿ ಗ್ಲೋಬಲಿ ಸಪೋರ್ಟ್ ಅನ್ನ ಮಾಡ್ಲಿಕ್ಕೆ ಇದು ಒಂದು ಫೋರಮಿನ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಅದಕ್ಕೋಸ್ಕರನೇ 3 ಫೋಕಸ್ ಏರಿಯಾಗಳನ್ನ ಇದು ಗುರುತಿಸಿಕೊಂಡಿದೆ. ಆ 3 ಫೋಕಸ್ ಏರಿಯಾಗಳು ಯಾವ್ಯಾವು ಅಂತಂದ್ರೆ, ಒಂದು ಎನರ್ಜಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋದು, ಇಂಧನದ ಕ್ಷಮತೆಯನ್ನ ಜಾಸ್ತಿ ಮಾಡೋದು. ಎರಡನೇದಾಗಿ ಕ್ಲೀನ್ ಎನರ್ಜಿಯ ಸಪ್ಲೈಯನ್ನ ಜಾಸ್ತಿ ಮಾಡೋದು. ಸಪ್ಲೈನ ಜೊತೆಗೆ ಆ ಸಪ್ಲೈ ಆಗಿರುವಂತಹ ಕ್ಲೀನ್ ಎನರ್ಜಿ ಎಲ್ಲರಿಗೂ ಆಕ್ಸೆಸಿಬಲ್ ಇರಬೇಕು, ಅದರಿಂದ ಆಕ್ಸೆಸ್ ಅನ್ನ ಜಾಸ್ತಿ ಮಾಡೋದು. ಸೊ ಒಟ್ಟಾರೆಯಾಗಿ ಎನರ್ಜಿ ಎಫಿಷಿಯನ್ಸಿ, ಕ್ಲೀನ್ ಎನರ್ಜಿಯ ಸಪ್ಲೈ ಮತ್ತು ಕ್ಲೀನ್ ಎನರ್ಜಿಯ ಆಕ್ಸೆಸ್, ಈ 3 ಏರಿಯಾಗಳನ್ನ ಫೋಕಸ್ ಏರಿಯಾಗಳಾಗಿ ಈ ಫೋರಂ ಬಳಕೆ ಮಾಡ್ಕೊಳ್ತಾ ಇದೆ. ಈಗ ಈ ಫೋರಮಿನ ಬಗ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಇಂಡಿಯಾ ಒಂದು ಮೆಂಬರ್ ನೇಷನ್ ಆಗಿದೆ. ಈಗ ಸದ್ಯಕ್ಕೆ ಈ ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ಅಲ್ಲಿ 29 ಸದಸ್ಯ ದೇಶಗಳು ಇರೋದು, ಇಂಡಿಯಾ ಕೂಡ ಒಂದಾಗಿದೆ. ಇಂಡಿಯಾದ ಜೊತೆಗೆ UK ಕೂಡ ಇದೆ. ಈ ಎರಡೂ ದೇಶಗಳು ಸೇರ್ಕೊಂಡು ಹೊಸ ಇನಿಷಿಯೇಟಿವ್ ಅನ್ನ ಈಗ ಸದ್ಯಕ್ಕೆ ಲಾಂಚ್ ಮಾಡಿದ್ದಾರೆ. ಅದೇ ಇಂಡಸ್ಟ್ರಿಯಲ್ ಡೀಪ್ ಡಿಕಾರ್ಬನೈಸೇಷನ್ ಇನಿಷಿಯೇಟಿವ್. ಅದರ ಹೆಸರೇ ಹೇಳ್ತಾ ಇದೆ ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದೀವಿ. ಯಾವ ವಿಷಯದಲ್ಲಿ? ಡಿಕಾರ್ಬನೈಸ್ ಮಾಡುವ ವಿಷಯದಲ್ಲಿ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ನ ಕಡಿಮೆ ಮಾಡುವ ವಿಷಯದಲ್ಲಿ. ಯಾವ ಸೆಕ್ಟರ್ ಅಲ್ಲಿ? ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ. ಅದಕ್ಕೋಸ್ಕರ ಈ ಇನಿಷಿಯೇಟಿವ್ ಅನ್ನ ತರಲಾಗಿದೆ. ಅದನ್ನ ಅಚೀವ್ ಮಾಡ್ಲಿಕ್ಕೋಸ್ಕರ ಈ ಇನಿಷಿಯೇಟಿವ್ ನ ಅಡಿಯಲ್ಲಿ ಲೋ ಕಾರ್ಬನ್ ಇಂಡಸ್ಟ್ರಿಯಲ್ ಮಟೀರಿಯಲ್ಸ್ ಅಥವಾ ಲೋ ಕಾರ್ಬನ್ ಟೆಕ್ನಾಲಜಿಗಳು ಏನಿದಾವೆ ಇವುಗಳ ವಿಷಯದಲ್ಲಿ ಅವೇರ್ನೆಸ್ ಅನ್ನ ಜಾಸ್ತಿ ಮಾಡೋದು. ಇಲ್ಲಿ ಲೋ ಕಾರ್ಬನ್ ಟೆಕ್ನಾಲಜಿ ಈಗಾಗಲೇ ಏನು ಅವೈಲೇಬಲ್ ಇದೆ ಅದರ ಸಪ್ಲೈ ಅನ್ನ ಜಾಸ್ತಿ ಮಾಡೋದು, ಮತ್ತು ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ ಅಲ್ಲಿ ಏನು ಬಳಕೆ ಮಾಡ್ತಾ ಇರ್ತಾರೆ ಟೆಕ್ನಾಲಜಿಯನ್ನ ಅಥವಾ ಮೆಟೀರಿಯಲ್ ಅನ್ನ, ಅವುಗಳ ವಿಷಯದಲ್ಲಿ ಕಾರ್ಬನ್ ಅಸೆಸ್ಮೆಂಟ್ ಅನ್ನ ಕೊಡೋದು. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಯಾವ ಒಂದು ಮಷಿನ್ ಎಷ್ಟರ ಮಟ್ಟಿಗೆ ರಿಲೀಸ್ ಮಾಡ್ತಾ ಇದೆ, ಈ ರೀತಿಯಾಗಿ ಅಸೆಸ್ಮೆಂಟ್ ಅನ್ನ ಕೊಡೋದು. ಅಸೆಸ್ಮೆಂಟಿನ ಜೊತೆಗೆ ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ಗೆ ಟಾರ್ಗೆಟ್ ಗಳನ್ನ ಕೊಡೋದು. ಕಾರ್ಬನ್ ಡೈಆಕ್ಸೈಡ್ ಅನ್ನ ಕಡಿಮೆ ಮಾಡಲಿಕ್ಕೆ, ಕಡಿಮೆ ಮಾಡಬೇಕು ಅಂತಂದ್ರೆ ಪಬ್ಲಿಕ್
ಸೆಕ್ಟರ್ ಆಗಿರಬಹುದು, ಪ್ರೈವೇಟ್ ಸೆಕ್ಟರ್ ಆಗಿರಬಹುದು, ಅವುಗಳಿಗೆ ಲೋ ಕಾರ್ಬನ್ ಇಂಡಸ್ಟ್ರಿಯಲ್ ಮಟೀರಿಯಲ್ಗಳು ಬೇಕು. ಅದಕ್ಕೋಸ್ಕರನೇ ಇಂಡಸ್ಟ್ರಿಯಲ್ ಸೆಕ್ಟರ್ ನ ವಿಷಯದಲ್ಲಿ ಪಬ್ಲಿಕ್ ಆರ್ಗನೈಸೇಷನ್ಸ್ ಆಗಿರಬಹುದು, ಪ್ರೈವೇಟ್ ಆರ್ಗನೈಸೇಷನ್ಸ್ ಆಗಿರಬಹುದು, ಎಲ್ಲ ಸಂಸ್ಥೆಗಳ ಒಂದು ಕೋalition ಅನ್ನ ತರಲಾಗ್ತಾ ಇದೆ. ಕೋalition ನ ಮುಖಾಂತರವಾಗಿ ಈ ಲೋ ಕಾರ್ಬನ್ ಇಂಡಸ್ಟ್ರಿಯಲ್ ಮಟೀರಿಯಲ್ಗಳು ಏನಿದ್ದಾವೆ ಇವುಗಳ ಬಳಕೆಯನ್ನ ಜಾಸ್ತಿ ಮಾಡೋದು, ಇವುಗಳ ಬಗ್ಗೆ ಇರುವಂತಹ ಬೇಡಿಕೆಯನ್ನ ಜಾಸ್ತಿ ಮಾಡೋದು. ಅದಕ್ಕೋಸ್ಕರ ಲೋ ಕಾರ್ಬನ್ ಟೆಕ್ನಾಲಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಇರುವಂತ, ಅಡಾಪ್ಟ್ ಮಾಡ್ಕೊಳ್ತಿರುವಂತ ಇಂಡಸ್ಟ್ರಿಗಳಿಗೆ ಇನ್ಸೆಂಟಿವೈಸ್ ಮಾಡೋದು, ಇದೆಲ್ಲವೂ ಈ ಇನಿಷಿಯೇಟಿವ್ ನ ಅಡಿಯಲ್ಲಿರುವಂತ ಆಬ್ಜೆಕ್ಟಿವ್ ಆಗಿದೆ. ನಂತರ ಈ ಇನಿಷಿಯೇಟಿವ್ ಅನ್ನ ಸಪೋರ್ಟ್ ಮಾಡ್ತಿರುವಂತಹ ದೇಶಗಳು ಅಂತಂದ್ರೆ ಈಗಾಗಲೇ ನಾವು ನೋಡಿರೋ ಹಾಗೆ ಇಂಡಿಯಾ ಮತ್ತು UK, ಜೊತೆಗೆ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಕೂಡ ಇನ್ವಾಲ್ವ್ ಆಗಿದೆ. ಜೊತೆಗೆ ಜರ್ಮನಿ, ಕೆನಡಾ ದೇಶಗಳು ಕೂಡ ಇನ್ವಾಲ್ವ್ ಆಗಿದ್ದಾವೆ ಈ ಇನಿಷಿಯೇಟಿವ್ ನ ಅಡಿಯಲ್ಲಿ. ಸೊ ಒಟ್ಟಾರೆಯಾಗಿ ಈ ಇಂಡಸ್ಟ್ರಿಯಲ್ ಡಿಕಾರ್ಬನೈಸೇಷನ್ ಇನಿಷಿಯೇಟಿವ್ ಅನ್ನೋದು ಕ್ಲೀನ್ ಎನರ್ಜಿ ಮಿನಿಸ್ಟೀರಿಯಲ್ ನ ಅಡಿಯಲ್ಲಿ ತಂದಿರುವಂತಹ ಒಂದು ಇನಿಷಿಯೇಟಿವ್. ಇಲ್ಲಿ ಇಂಡಿಯಾ ಇನ್ವಾಲ್ವ್ ಆಗಿದೆ, ಯುನೈಟೆಡ್ ನೇಷನ್ಸ್ ನ ಕಡೆಯಿಂದ ಯುನೈಟೆಡ್ ನೇಷನ್ಸ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದು ಕೂಡ ಇನ್ವಾಲ್ವ್ ಆಗಿದೆ. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಜೊತೆಗೆ PABI ಈ ಆರ್ಟಿಕಲ್ ಹೇಳ್ತಾ ಇದೆ, ಈ ಇನಿಷಿಯೇಟಿವ್ ನ ಅಡಿಯಲ್ಲಿ ಈಗ ಸದ್ಯಕ್ಕೆ ಸೆಟ್ ಮಾಡಿರುವಂತಹ ಗೋಲ್ಗಳು ಅಂತಂದ್ರೆ ಲೋ ಕಾರ್ಬನ್ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಉತ್ಪಾದನೆ ಮಾಡಿರುವಂತಹ ಸ್ಟೀಲ್ ಮತ್ತು ಸಿಮೆಂಟ್ ಪ್ರಾಡಕ್ಟ್ಗಳು, ಉತ್ಪನ್ನಗಳು ಏನಿದಾವೆ ಇವುಗಳನ್ನ ಖರೀದಿ ಮಾಡೋದು, ಪ್ರೈವೇಟ್ ಸೆಕ್ಟರ್ ಆಗಿರಬಹುದು, ಗವರ್ನಮೆಂಟ್ಗಳು ಆಗಿರಬಹುದು, ಇವುಗಳು ಈ ಲೋ ಕಾರ್ಬನ್ ಸ್ಟೀಲ್ ಮತ್ತು ಲೋ ಕಾರ್ಬನ್ ಸಿಮೆಂಟ್ ಅನ್ನ ಖರೀದಿ ಮಾಡೋದನ್ನ ಜಾಸ್ತಿ ಮಾಡಬೇಕು. ಅದಕ್ಕೆ ಎನ್ಕರೇಜ್ ಮಾಡಲಾಗ್ತಾ ಇದೆ ಈ ಇನಿಷಿಯೇಟಿವ್ ನ ಅಡಿಯಲ್ಲಿ. ಜೊತೆಗೆ ಕಾಮನ್ಲಿ ಏನು ಸ್ಟ್ಯಾಂಡರ್ಡ್ ಮತ್ತು ಟಾರ್ಗೆಟ್ಸ್ ಏನಿದಾವೆ ಇವುಗಳ ಬಗ್ಗೆ ಡೇಟಾವನ್ನ ಸೋರ್ಸ್ ಮಾಡೋದು, ಶೇರ್ ಮಾಡೋದು, ಅವುಗಳ ಬಗ್ಗೆ ಕೂಡ ಟಾರ್ಗೆಟ್ ಅನ್ನ ಸೆಟ್ ಮಾಡಲಾಗಿದೆ, ಗೋಲ್ ಅನ್ನ ಸೆಟ್ ಮಾಡಲಾಗಿದೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಜಮ್ಮು ಅಂಡ್ ಕಾಶ್ಮೀರಲ್ಲಿ ಹರಿಯುವಂತ ದೇವಿಕಾ ಅನ್ನುವಂತ ನದಿ, ಈ ನದಿಯ ಮೇಲೆ ಒಂದು ಪ್ರಾಜೆಕ್ಟ್ ಅನ್ನ ತರುವುದರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಇಲ್ಲಿ ದೇವಿಕಾ ಅನ್ನುವಂತ ನದಿ ಸಾಕಷ್ಟು ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿರುವಂತ, ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿರುವಂತ ನದಿಯಾಗಿದೆ. ಹಿಂದೂ ಧರ್ಮದಲ್ಲಿ ಈ ದೇವಿಕಾ ನದಿಯನ್ನ ಸಿಸ್ಟರ್ ಆಫ್ ಗಂಗಾ ಅಂತ ಕೂಡ ಹೇಳಲಾಗುತ್ತೆ. ಈ ದೇವಿಕಾ ನದಿಯ ಬಗ್ಗೆ ಒಂದು ಪಾಯಿಂಟ್ ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂತಂದ್ರೆ ಇದು ಪಾಕಿಸ್ತಾನದ ಕಡೆಗೆ ಹರಿದು ಹೋಗಿ ರಾವಿ ನದಿಯನ್ನ ಸೇರ್ಕೊಳ್ಳುತ್ತೆ. ಈ ಒಂದು ಪಾಯಿಂಟ್ ಅನ್ನು ನೀವು ಈಗ ಸದ್ಯಕ್ಕೆ ನೆನಪಿಟ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ಏನಾದರೂ ಡೆವಲಪ್ಮೆಂಟ್ಗಳು ಆಗಿದೆ ಅಂದ್ರೆ ಇನ್ನು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ನಂತರ GS ಪೇಪರ್ 3 ನಲ್ಲೇ ಎನ್ವಿರಾನ್ಮೆಂಟ್ ಸೆಕ್ಷನ್ ಗೆ ಶಿಫ್ಟ್ ಆಗೋದ್ರೆ ಇದೇ ವಾರ ಜೂನ್ 5ನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಈ ಒಂದು ಟಾಪಿಕ್ ಅನ್ನ ನೋಡೋಣ, ನಂತರ ಇತರ ಎನ್ವಿರಾನ್ಮೆಂಟ್ ಟಾಪಿಕ್ ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲಿಗೆ ಪ್ರತಿ ವರ್ಷ ಜೂನ್ 5ನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನ ಸೆಲೆಬ್ರೇಟ್ ಮಾಡ್ತೀವಿ. ಅದೇ ದಿನವೇ ಯಾಕೆ ಅಂತಂದ್ರೆ 1972ರಲ್ಲಿ ಸ್ಟಾಕ್ ಹೋಮ್ ಕಾನ್ಫರೆನ್ಸ್, ವೆರಿ ಇಂಪಾರ್ಟೆಂಟ್ ಕಾನ್ಫರೆನ್ಸ್ ನಮಗೆ ಎನ್ವಿರಾನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ, ಸಸ್ಟೈನಬಲ್ ಡೆವಲಪ್ಮೆಂಟಿನ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ಈಗಾಗಲೇ ಇದರ ಬಗ್ಗೆ ಇನ್ ಡೀಟೇಲ್ಡ್ ಆಗಿ ಓದಿರ್ತೀರಾ. ಈ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ 1972 ನಲ್ಲಿ ಶುರುವಾಗೋದು ಜೂನ್ 5ನೇ ತಾರೀಕಿಂದ. ಈ ಸ್ಟಾಕ್ ಹೋಮ್ ಕಾನ್ಫರೆನ್ಸಿನ ಮೊದಲನೇ ದಿನ ಜೂನ್ 5 ಆಗಿರೋದ್ರಿಂದ ಈ ದಿನವನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಆಗಿ ಪ್ರತಿ ವರ್ಷ ನಾವು ಸೆಲೆಬ್ರೇಟ್ ಮಾಡ್ತಾ ಬಂದಿದ್ದೀವಿ. ಈಗ ಈ ವರ್ಷದ ಅಂದ್ರೆ 2021ನೇ ಇಸ್ವಿಯ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನ ಹೋಸ್ಟ್ ಮಾಡಿರುವಂತಹ ದೇಶ ಪಾಕಿಸ್ತಾನ ಆಗಿದೆ. ಈ ವರ್ಷದ ಥೀಮ್ ಬಂದು ಎಕೋಸಿಸ್ಟಮ್ ರಿಸ್ಟೋರೇಷನ್ ಆಗಿದೆ. ಎಕೋಸಿಸ್ಟಮ್ ರಿಸ್ಟೋರೇಷನ್ ಬಗ್ಗೆ ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಯುನೈಟೆಡ್ ನೇಷನ್ಸ್ ಈ ಎಂಟೈರ್ ದಶಕವನ್ನ, ಎಂಟೈರ್ ಡಿಕೇಡ್ ಅನ್ನ ಡಿಕೇಡ್ ಆಫ್ ಎಕೋಸಿಸ್ಟಮ್ ರಿಸ್ಟೋರೇಷನ್ ಅಂತ ಈಗಾಗಲೇ ಡಿಕ್ಲೇರ್ ಮಾಡಿದೆ. ಈಗ ಈ 2021 ಈ ಡಿಕೇಡಿನ ಮೊದಲನೇ ವರ್ಷ ಆಗಿರುವಂತ ಈ ವರ್ಷವನ್ನೇ, ಈ ವರ್ಷದ ಥೀಮ್ ಅನ್ನೇ ಎಕೋಸಿಸ್ಟಮ್ ರಿಸ್ಟೋರೇಷನ್ ಆಗಿ ತೆಗೆದುಕೊಳ್ಳಲಾಗಿದೆ. ಅದೇ ಇಂಡಿಯಾ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡಿದ್ರೆ ಇಂಡಿಯಾ ಈ ವರ್ಷಕ್ಕೆ ಪ್ರಮೋಷನ್ ಆಫ್ ಬಯೋಫಿಯಲ್ ಫಾರ್ ಎ ಬೆಟರ್ ಎನ್ವಿರಾನ್ಮೆಂಟ್ ಅನ್ನುವಂತ ಥೀಮ್ ಅನ್ನ ತೆಗೆದುಕೊಂಡಿದೆ. ಅಂದ್ರೆ ಇಲ್ಲಿ ಬಯೋಫಿಯಲಿನ ಬಗ್ಗೆ ನಾವು ಫೋಕಸ್ ಮಾಡ್ತಾ ಇದೀವಿ. ಬಯೋಫಿಯಲ್ ಅಂದ ತಕ್ಷಣ ಲಾಸ್ಟ್ ವೀಕ್ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ ಎಥೆನಾಲ್ ಬಗ್ಗೆ. ಅದರ ಹಿನ್ನೆಲೆಯಲ್ಲೇ ಈ ವಾರ ಜೂನ್ 5ನೇ ತಾರೀಕು ಮತ್ತೆ ಇಂಡಿಯಾ ಬಯೋಫಿಯಲ್ ಸ್ಪೆಸಿಫಿಕ್ ಆಗಿ ಎಥೆನಾಲ್ ಬಗ್ಗೆ ಮಾತಾಡುತ್ತೆ. ಮೊದಲಿಗೆ ಇಂಡಿಯಾ ತನ್ನ ಕಡೆಯಿಂದ E100 ಅನ್ನುವಂತ ಒಂದು ಇನಿಷಿಯೇಟಿವ್ ಅನ್ನ ಶುರು ಮಾಡುತ್ತೆ. E100 ಸುಲಭವಾಗಿ ನೀವು ನೆನ್ಪಿಟ್ಕೊಳ್ಬಹುದು. E100 ಅನ್ನೋದು ಎಥೆನಾಲಿನ ವಿಷಯದಲ್ಲಿ ಇರುವಂತಹ ಒಂದು ಇನಿಷಿಯೇಟಿವ್ ಆಗಿದೆ. ನಾವು ಜೂನ್ 5ನೇ ತಾರೀಕು ಈ ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡ್ತೀವಿ. ಯಾತಕ್ಕೋಸ್ಕರ ಅಂತಂದ್ರೆ ಎಥೆನಾಲಿನ ಉತ್ಪಾದನೆಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ ಮತ್ತು ಡಿಸ್ಟ್ರಿಬ್ಯೂಷನ್ ಅನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ. ಈ ಇನಿಷಿಯೇಟಿವ್ ಅನ್ನ ಪುಣೆಯಿಂದ ನಾವು ಲಾಂಚ್ ಮಾಡಿದ್ರು ಕೂಡ ಇಡೀ ದೇಶಕ್ಕೆ, ದೇಶದಾದ್ಯಂತ ಎಥೆನಾಲ್ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಜಾಸ್ತಿ ಆಗಬೇಕು. ಅದೇ ಈ E100 ಅನ್ನುವಂತ ಇನಿಷಿಯೇಟಿವ್ ನ ಉದ್ದೇಶ ಆಗಿದೆ. ನಂತರ ಎರಡನೇ ಇನಿಷಿಯೇಟಿವ್ ಅಂತಂದ್ರೆ E20 ಅಂತಂದ್ರೆ 20% ಎಥೆನಾಲ್ ಬ್ಲೆಂಡಿಂಗ್ ಅನ್ನ ಮಾಡೋದು. ಈಗಾಗಲೇ ನಾವು ಡಿಸ್ಕಸ್ ಮಾಡಿದೀವಿ. ಇದರ ಟಾರ್ಗೆಟ್ ಏನು 2030 ಇತ್ತು, ಅದನ್ನ ನಾವು ಪ್ರೀಪೋನ್ ಮಾಡಿದೀವಿ 2023ಕ್ಕೆ. ಇದರ ನೋಟಿಫಿಕೇಶನ್ ನ ಕೂಡ ಗವರ್ನಮೆಂಟ್ ರಿಲೀಸ್ ಮಾಡ್ತಾ ಇದೆ. ಇಷ್ಟು ಓವರ್ ಆಲ್ ಈ ಟಾಪಿಕ್ ಅಲ್ಲಿ ನಮಗೆ ಸಿಕ್ಕಂತ ಪಾಯಿಂಟ್ಸ್.
ನಂತರ ಈ ಆರ್ಟಿಕಲ್ ಅಲ್ಲಿ ಬ್ಲಾಕ್ ಕಾರ್ಬನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವ ಹಿನ್ನೆಲೆಯಲ್ಲಿ ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಒಂದು ಸ್ಟಡಿಯನ್ನ ರಿಲೀಸ್ ಮಾಡಿದೆ ಹಿಂದೂಕುಷ್ ಮೌಂಟೇನ್ ರೀಜನ್ ಅಲ್ಲಿ ಬ್ಲಾಕ್ ಕಾರ್ಬನ್ ಇಂದ ಆಗ್ತಾ ಇರುವಂತಹ ಇಂಪ್ಯಾಕ್ಟಿನ ಬಗ್ಗೆ. ಸೊ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಹಿಂದೂಕುಷ್ ಮೌಂಟೇನ್ ರೇಂಜ್ ಮ್ಯಾಪ್ ಅಲ್ಲಿ ಎಲ್ಲಿ ಬರುತ್ತೆ ಅಬ್ಸರ್ವ್ ಮಾಡಬೇಕಾಗಿದೆ. ನಂತರ ಬ್ಲಾಕ್ ಕಾರ್ಬನ್ ಉತ್ಪಾದನೆ ಎಲ್ಲಿ ಆಗುತ್ತೆ, ನಮ್ಮ ಪರಿಸರದ ಮೇಲೆ ಆಗುವಂತ ಹಾನಿ ಏನು, ಎಲ್ಲದರ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಮೊದಲಿಗೆ ಹಿಂದೂಕುಷ್ ರೀಜನ್ ಅನ್ನ ಮ್ಯಾಪ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇರುವಂತಹ ಎಲ್ಲ ಏರಿಯಾವನ್ನು ನಾವು ಹಿಂದೂಕುಷ್ ಅಂತ ಹೇಳಬಹುದು. ಇಲ್ಲಿರುವಂತಹ ಎಲ್ಲ ದೇಶಗಳನ್ನ ಒಂದು ಬಾರಿ ನೀವು ಅಬ್ಸರ್ವ್ ಮಾಡಿ. ಇಂಡಿಯಾದ ಜೊತೆಗೆ ನೇಪಾಳ್, ಭೂತಾನ್, ಚೈನಾ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಎಲ್ಲ ದೇಶಗಳು ಒಳಗೊಂಡಿದ್ದಾವೆ ಈ ಹಿಂದೂಕುಷ್ ಹಿಮಾಲಯನ್ ರೀಜನ್ ಅಲ್ಲಿ. ಈ ಒಂದು ರೀಜನ್ ಅನ್ನು ನಾವು ಥರ್ಡ್ ಪೋಲ್ ಅಂತ ಕೂಡ ಕರಿತೀವಿ. ಯಾಕೆಂತಂದ್ರೆ ಎರಡು ಧ್ರುವಗಳನ್ನ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅನ್ನ ಬಿಟ್ರೆ ಅತಿ ಹೆಚ್ಚು ಮಂಜುಗಡ್ಡೆಯನ್ನ ಹೊಂದಿರುವಂತ, ಅತಿ ಹೆಚ್ಚು ಗ್ಲೇಷಿಯರ್ ಅನ್ನ ಹೊಂದಿರುವಂತ ಒಂದು ಪ್ರದೇಶ ಅಂತಂದ್ರೆ ಈ ಒಂದು ಹಿಂದೂಕುಷ್ ರೀಜನ್ನೇ ಆಗಿದೆ. ಅದರಿಂದ ಇದನ್ನ ನಾವು ಥರ್ಡ್ ಪೋಲ್ ಅಂತ ಕೂಡ ಕರಿತೀವಿ. ಈಗ ಈ ಥರ್ಡ್ ಪೋಲ್ ಅಲ್ಲಿ ಇರುವಂತ ಮಂಜುಗಡ್ಡೆ ಕರಗ್ತಾ ಇದೆ, ಗ್ಲೇಷಿಯರ್ ಕರಗ್ತಾ ಇದೆ. ಕರಗಲಿಕ್ಕೆ ಮೇಜರ್ ಕಾರಣ, ಒಂದು ಮೇಜರ್ ಕಾರಣ ಅಂತಂದ್ರೆ ಬ್ಲಾಕ್ ಕಾರ್ಬನ್ ಅಂತ ಈ ಸ್ಟಡಿಯಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಈಗ ನಾವು ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ ಬ್ಲಾಕ್ ಕಾರ್ಬನ್ ಬಗ್ಗೆ. ಈ ಬ್ಲಾಕ್ ಕಾರ್ಬನ್ ಅನ್ನೋದು ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ರೆ ಗ್ಲೋಬಲ್ ವಾರ್ಮಿಂಗ್ ಗೆ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತ ಒಂದು ಗ್ಯಾಸ್ ಆಗಿದೆ. ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಗೆ ಕಾರ್ಬನ್ ಡೈಆಕ್ಸೈಡ್ ನಂತರ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತ ಒಂದು ಅಂಶ ಅಂತಂದ್ರೆ ಇವತ್ತು ವಾತಾವರಣದಲ್ಲಿ ಬ್ಲಾಕ್ ಕಾರ್ಬನ್ ಆಗಿದೆ. ಇದು ಒಂದು ಶಾರ್ಟ್ ಲೀವ್ಡ್ ಪೊಲ್ಯೂಟೆಂಟ್, ಅಂದ್ರೆ ವಾತಾವರಣದಲ್ಲಿ ತುಂಬಾ ಕಡಿಮೆ ಅವಧಿ ಮಾತ್ರನೇ ಇರುವಂತ ಮಾಲಿನ್ಯಕಾರಕ ಅಂಶ ಆಗಿದೆ. ಕಡಿಮೆ ಅವಧಿ ಮಾತ್ರನೇ ಇರುತ್ತೆ. ಇದನ್ನ ಸುಲಭವಾಗಿ ನಾವು ವಾಶ್ಔಟ್ ಮಾಡಬಹುದು. ರೈನ್ ಫಾಲ್ ಏನಾದ್ರೂ ಆಗಿದೆ ಅಂದ್ರೆ ವಾಶ್ಔಟ್ ಆಗ್ಬಿಡುತ್ತೆ. ಇದರ ಸೋರ್ಸ್ ಏನಿದೆ, ಎಲ್ಲಿಂದ ಬ್ಲಾಕ್ ಕಾರ್ಬನ್ ರಿಲೀಸ್ ಆಗ್ತಿದೆ ಆ ಸೋರ್ಸ್ ಏನಾದ್ರೂ ಅಲ್ಲಿಂದ ಬ್ಲಾಕ್ ಕಾರ್ಬನ್ ರಿಲೀಸ್ ಆಗಿಲ್ಲ ಅಂತಂದ್ರೆ ಸುಲಭವಾಗಿ ಇದನ್ನ ನಾವು ವಾತಾವರಣದಿಂದ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತೆ. ಅಂದ್ರೆ ಸೋರ್ಸಿನ ಹತ್ತಿರ ನಾವೀಗ ಕೆಲಸ ಮಾಡಬೇಕಾಗಿದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಏನಿದೆ ನಾರ್ಮಲ್ ಆಗಿ ನಾವು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಆದ್ರೆ ಬ್ಲಾಕ್ ಕಾರ್ಬನ್ ಅನ್ನ ಆ ರೀತಿಯಾಗಿ ಡಿಸ್ಕಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಲೋಕಲ್ ಸೋರ್ಸ್ ಇರುತ್ತೆ, ಲೋಕಲ್ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ. ಸ್ಥಳೀಯವಾಗಿ ಇದು ರಿಲೀಸ್ ಆಗುತ್ತೆ, ಸ್ಥಳೀಯವಾಗಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ ಹೊಂದಿರುತ್ತೆ ಈ ಬ್ಲಾಕ್ ಕಾರ್ಬನ್ ಅನ್ನೋದು. ಈಗ ಈ ಬ್ಲಾಕ್ ಕಾರ್ಬನ್ ಅನ್ನ ಯಾವ ಯಾವ ಇಂಡಸ್ಟ್ರಿಗಳು ಅಥವಾ ಯಾವ ಯಾವ ಸೋರ್ಸಸ್ಗಳು ಎಮಿಟ್ ಮಾಡ್ತವೆ. ಹಿಮಾಲಯನ್ ರೀಜನ್ ಅನ್ನ ತೆಗೆದುಕೊಂಡಿದ್ದೆ ಆದ್ರೆ ಅದರಲ್ಲೂ ಇಂಡಿಯಾ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡೋದ್ರೆ ಮೇಜರ್ಲಿ ಎಮಿಟ್ ಮಾಡೋದು ಬ್ಲಾಕ್ ಕಾರ್ಬನ್ ಅನ್ನ ನಮ್ಮ ಇಂಡಸ್ಟ್ರಿಗಳು, ಪರ್ಟಿಕ್ಯುಲರ್ಲಿ ಬ್ರಿಕ್ ಕ್ಲಿನ್ಸ್ ಅಂತಂದ್ರೆ ನಮ್ಮಲ್ಲಿ ಇಟ್ಟಿಗೆಗಳನ್ನ ಸುಡುವಂತ ಕಾರ್ಖಾನೆಗಳು ಏನಿದಾವೆ ಈ ಕಾರ್ಖಾನೆಗಳಿಂದ ಹೆಚ್ಚಿನದಾಗಿ ಬ್ಲಾಕ್ ಕಾರ್ಬನ್ ಇವತ್ತು ರಿಲೀಸ್ ಆಗ್ತಾ ಇರೋದು. ನಂತರ ಮನೆಗಳಲ್ಲಿ ಏನು ಸಾಲಿಡ್ ಫ್ಯೂಯಲ್ ಅನ್ನ ನಾವು ಬರ್ನ್ ಮಾಡ್ತೀವಿ ಅದರಿಂದ ಕೂಡ ಸಾಕಷ್ಟು ಬ್ಲಾಕ್ ಕಾರ್ಬನ್ ಎಮಿಟ್ ಆಗ್ತಾ ಇದೆ. ಜೊತೆಗೆ ವಾಹನಗಳಲ್ಲಿ ನಾವು ಬಳಸುವಂತ ಡೀಸೆಲ್ ಇಂದ ಕೂಡ ಬ್ಲಾಕ್ ಕಾರ್ಬನ್ ರಿಲೀಸ್ ಆಗುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಪ್ರತಿ ವಿಂಟರ್ನ ಸಂದರ್ಭದಲ್ಲಿ ಡೆಲ್ಲಿಯ ಸುತ್ತಮುತ್ತ ಇರುವಂತಹ ಪ್ರದೇಶಗಳು, ಪಂಜಾಬ್, ಹರಿಯಾಣ, ವೆಸ್ಟರ್ನ್ ಯುಪಿ ಈ ಒಂದು ಏರಿಯಾದಲ್ಲಿ ರೈತರು ಸುಡುವಂತ ಸ್ಟಬಲ್ ಏನಿದೆ, ಸ್ಟಬಲ್ ಬರ್ನಿಂಗ್ ಆಲ್ಮೋಸ್ಟ್ ಪ್ರತಿ ವರ್ಷ ನಾವು ನ್ಯೂಸ್ ಅಲ್ಲಿ ಓದ್ತೀವಿ. ಈ ಸ್ಟಬಲ್ ಬರ್ನಿಂಗ್ ಇಂದ ಕೂಡ ಬ್ಲಾಕ್ ಕಾರ್ಬನ್ ರಿಲೀಸ್ ಆಗುತ್ತೆ. ಅದು ಕೂಡ ಇವತ್ತು ಹಿಮಾಲಯನ್ ಹಿಂದೂಕುಷ್ ರೀಜನ್ ಅಲ್ಲಿ ಬ್ಲಾಕ್ ಕಾರ್ಬನ್ ಅಂಶ ಜಾಸ್ತಿ ಆಗ್ಲಿಕ್ಕೆ ಒಂದು ಕಾರಣ ಆಗಿದೆ ಅಂತ ಈ ಸ್ಟಡಿಯಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇದೆ. ಈಗ ಈ ಬ್ಲಾಕ್ ಕಾರ್ಬನ್ ಎಲ್ಲಿಂದ ಎಮಿಟ್ ಆಗುತ್ತೆ, ಸೋರ್ಸ್ ಏನು ಅಂತ ನೋಡಿದ್ವಿ. ಇದರಿಂದ ಆಗುವಂತ ಇಂಪ್ಯಾಕ್ಟ್ ಅನ್ನ ಒಂದು ಬಾರಿ ಅನಲೈಸ್ ಮಾಡೋಣ. ಇಂಪ್ಯಾಕ್ಟ್ ಅಂತಂದ್ರೆ ಒಂದು ಗ್ಲೇಷಿಯರ್ ಮೆಲ್ಟಿಂಗ್ ಗೆ ಇದು ಸಹಾಯವನ್ನ ಮಾಡ್ತಾ ಇದೆ, ಮಂಜುಗಡ್ಡೆ ಕರಗಲಿಕ್ಕೆ ಸಹಾಯವನ್ನ ಮಾಡ್ತಾ ಇದೆ. ಆದರೆ ಸಹಾಯವನ್ನ ಎರಡು ರೀತಿಯಲ್ಲಿ ಮಾಡುತ್ತೆ. ಒಂದು, ಗ್ಲೇಷಿಯರ್ ಮೇಲೆ ಮಂಜುಗಡ್ಡೆ ಸಾಕಷ್ಟು ಶ್ವೇತ ವರ್ಣವನ್ನ ಹೊಂದಿರುತ್ತೆ. ಈ ಶ್ವೇತ ವರ್ಣದಲ್ಲಿ ಇರುವಂತಹ ಈ ಮಂಜುಗಡ್ಡೆಯ ಮೇಲೆ ಈ ಬ್ಲಾಕ್ ಕಾರ್ಬನ್ ಬಂದು ಈ ರೀತಿಯಾಗಿ ಕುಳಿತುಕೊಳ್ಳುತ್ತೆ. ಇದರಿಂದ ಈ ಮಂಜುಗಡ್ಡೆ ಏನು ಸನ್ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡ್ತಾ ಇತ್ತು ಇದನ್ನೇ ನಾವು ಅಲ್ಬಿಡೋ ಅಂತ ಕರಿತೀವಿ. ಈ ಅಲ್ಬಿಡೋ ಅನ್ನೋದು ಕಡಿಮೆ ಆಗುತ್ತೆ. ಅಂದ್ರೆ ಈ ಮಂಜುಗಡ್ಡೆ ಅಥವಾ ಗ್ಲೇಷಿಯರ್ ಸನ್ಲೈಟ್ ಅನ್ನ ರಿಫ್ಲೆಕ್ಟ್ ಮಾಡುವಂತ ರೇಟ್ ಏನಿದೆ ಅದು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ ಅಂದ್ರೆ ಅದರ ಅರ್ಥ ರಿಫ್ಲೆಕ್ಟ್ ಆಗುವುದರ ಬದಲಾಗಿ ಆ ಸೂರ್ಯ ರಶ್ಮಿಗಳು ಈಗ ಈ ಮಂಜುಗಡ್ಡೆಯ ಒಳಗಡೆ ಆಳಕ್ಕೆ ಇಳಿತವೆ. ಅಂದ್ರೆ ಇಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ. ಇದರಿಂದ ಗ್ಲೇಷಿಯರ್ ಮೆಲ್ಟ್ ಆಗ್ತಾ ಹೋಗುತ್ತೆ. ಇದು ಒಂದು ರೀತಿ ಆದ್ರೆ, ಮಂಜುಗಡ್ಡೆಯ ಮೇಲೆ ಇದು ಇಂಪ್ಯಾಕ್ಟ್ ಮಾಡುವಂತ ರೀತಿ ಆದ್ರೆ. ಇನ್ನೊಂದು ರೀತಿ ಅಂತಂದ್ರೆ ಇಲ್ಲಿರುವಂತ ಈ ಗಾಳಿಯ ಉಷ್ಣಾಂಶವನ್ನ ಕೂಡ ಜಾಸ್ತಿ ಮಾಡುತ್ತೆ. ಒಟ್ಟಾರೆಯಾಗಿ ಗ್ಲೇಷಿಯರ್ ಮೆಲ್ಟ್ ಆಗ್ಲಿಕ್ಕೆ ಇದು ಸಹಾಯವನ್ನ ಮಾಡ್ತಾ ಇದೆ. ಅದನ್ನೇ ಇಲ್ಲಿ ವರ್ಲ್ಡ್ ಬ್ಯಾಂಕ್ ಹೇಳ್ತಾ ಇರೋದು. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಿಮಗೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬ್ಲಾಕ್ ಕಾರ್ಬನ್ ಅಂದ್ರೆ ಏನು, ಇದರ ಸೋರ್ಸಸ್ ಏನು, ಇದರ ಇಂಪ್ಯಾಕ್ಟ್ ಏನು ಇಷ್ಟು ಅರ್ಥ ಆಗಿದ್ರೆ ಸಾಕು. ನಂತರ ಈ ವಾರ ನಮಗೆ ಅಸ್ಸಾಂ ರಾಜ್ಯದ ಕಡೆಯಿಂದ 2 ನ್ಯಾಷನಲ್ ಪಾರ್ಕ್ಗಳು ಸುದ್ದಿಯಲ್ಲಿದ್ದಾವೆ. ವೆರಿ ಇಂಪಾರ್ಟೆಂಟ್. 2 ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ನಮಗೆ ಬೇಕಾಗಿದೆ, ನೋಡೋಣ. ಅದಕ್ಕಿಂತ ಮುಂಚೆ ಇಡೀ ಇಂಡಿಯಾದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ನ್ಯಾಷನಲ್ ಪಾರ್ಕ್ಗಳನ್ನ ಹೊಂದಿರೋದು ಅಂತಂದ್ರೆ ಮಧ್ಯಪ್ರದೇಶ ಆಗಿದೆ. ಈಗ ಸದ್ಯಕ್ಕೆ 12 ನ್ಯಾಷನಲ್ ಪಾರ್ಕ್ಗಳನ್ನ ಹೊಂದಿರೋದು ಮಧ್ಯಪ್ರದೇಶ ರಾಜ್ಯ. ನಂತರ ಅಂಡಮಾನ್ ನಿಕೋಬಾರ್ ಅಲ್ಲಿ 9 ನ್ಯಾಷನಲ್ ಪಾರ್ಕ್ಗಳು ಇರೋದು. ಈ 2ಅನ್ನ ಬಿಟ್ರೆ ನೆಕ್ಸ್ಟ್ ನಮಗೆ ಅಸ್ಸಾಮೇ ಬರುತ್ತೆ. ಥರ್ಡ್ ಹೈಯೆಸ್ಟ್ ಅಲ್ಲಿ ಈಗ ಸದ್ಯಕ್ಕೆ ಇದೆ. ಅಸ್ಸಾಂ ಅಲ್ಲಿ 7 ನ್ಯಾಷನಲ್ ಪಾರ್ಕ್ಗಳು ಇರೋದು. ಇಲ್ಲಿಯ
ಇಲ್ಲಿಯವರೆಗೂ 5 ನ್ಯಾಷನಲ್ ಪಾರ್ಕ್ಗಳು ಇದ್ವು. ಈಗ 2 ಹೊಸ ನ್ಯಾಷನಲ್ ಪಾರ್ಕ್ಗಳು ಆಗಿದಾವೆ. ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಒಂದೇ ವಾರದಲ್ಲಿ ಅಸ್ಸಾಂ ರಾಜ್ಯಕ್ಕೆ 2 ಹೊಸ ನ್ಯಾಷನಲ್ ಪಾರ್ಕ್ಗಳು ಸಿಕ್ಕಿದಾವೆ. ಅದಕ್ಕಿಂತ ಮುಂಚೆ ಅಸ್ಸಾಂ ರಾಜ್ಯದಲ್ಲಿ ಈ ಹಿಂದೆ ಇದ್ದಂತ ನ್ಯಾಷನಲ್ ಪಾರ್ಕ್ಗಳು ಅಂತಂದ್ರೆ ಈ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಮಾನಸ್ ನ್ಯಾಷನಲ್ ಪಾರ್ಕ್, ನಂತರ ಒರಾಂಗ್ ನ್ಯಾಷನಲ್ ಪಾರ್ಕ್, ನಂತರ ನಾಮೇರಿ ನ್ಯಾಷನಲ್ ಪಾರ್ಕ್, ನಂತರ ಕಾಜಿರಂಗ ನ್ಯಾಷನಲ್ ಪಾರ್ಕ್, ನಂತರ ದಿಬ್ರು ಸೈಖೋವಾ ನ್ಯಾಷನಲ್ ಪಾರ್ಕ್. ಈ 5 ನ್ಯಾಷನಲ್ ಪಾರ್ಕ್ಗಳು ಇಲ್ಲಿಯವರೆಗೂ ಅಸ್ಸಾಂ ರಾಜ್ಯದಲ್ಲಿ ಇದ್ದದ್ದು. ಈಗ ಈ ವಾರ 2 ಹೊಸ ನ್ಯಾಷನಲ್ ಪಾರ್ಕ್ಗಳು ಬಂದಿದ್ದಾವೆ. ಒಂದು ರಾಯ್ಮೋನಾ ನ್ಯಾಷನಲ್ ಪಾರ್ಕ್, ಇನ್ನೊಂದು ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್. ಇಲ್ಲಿ ಯಾವುದೇ ಒಂದು ಪ್ರೊಟೆಕ್ಟೆಡ್ ಏರಿಯಾವನ್ನ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ನಾವು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡ್ಕೊಳ್ತೀವಿ. ಇದನ್ನ ಈಗಾಗಲೇ ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದೀವಿ. ಈಗ ವಾಪಸ್ಸು ಈ ವಾರ ಡಿಕ್ಲೇರ್ ಮಾಡಿರುವಂತಹ 2 ನ್ಯಾಷನಲ್ ಪಾರ್ಕ್ಗಳ ಬಗ್ಗೆ ಬೇಸಿಕ್ ಡೀಟೇಲ್ಸ್ ಅನ್ನ ನೋಡೋಣ. ಮೊದಲಿಗೆ ರಾಯ್ಮೋನಾ ನ್ಯಾಷನಲ್ ಪಾರ್ಕ್ ಮ್ಯಾಪ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿದೆ ನಮಗೆ ವೆಸ್ಟ್ ಬೆಂಗಾಲ್, ಇಲ್ಲಿದೆ ಅಸ್ಸಾಂ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಇಲ್ಲಿರುವಂತಹ ಭೂತಾನ್. ಈ 3ರ ಟ್ರೈ ಜಂಕ್ಷನ್ ಅಲ್ಲಿ ಇರುವಂತಹ ಒಂದು ಪ್ರೊಟೆಕ್ಟೆಡ್ ಏರಿಯಾ ರಾಯ್ಮೋನಾ ನ್ಯಾಷನಲ್ ಪಾರ್ಕ್ ಆಗಿದೆ. ಇದರ ಸುತ್ತ ಸಾಕಷ್ಟು ನದಿಗಳು ಹರಿತಾ ಇದಾವೆ. ಒಂದು ಸನ್ಕೋಶ್ ನದಿ ಅಂತ ಈ ಒಂದು ರಾಯ್ಮೋನಾ ನ್ಯಾಷನಲ್ ಪಾರ್ಕಿನ ವೆಸ್ಟರ್ನ್ ಸೈಡ್ ಅಲ್ಲಿ ಹರಿಯುವಂತಹ ನದಿ. ಈ ಸನ್ಕೋಶ್ ನದಿಯನ್ನ ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ. ಈಗ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು ಈ ನದಿ ಯಾವ ದೊಡ್ಡ ನದಿಯ ಟ್ರಿಬ್ಯೂಟರಿ ಆಗಿದೆ. ಸನ್ಕೋಶ್ ನದಿ ಯಾವ ನದಿಯ ಟ್ರಿಬ್ಯೂಟರಿ? ಈ ಕ್ವೆಶ್ಚನ್ಗೆ ನೀವು ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ನಂತರ ಈ ನ್ಯಾಷನಲ್ ಪಾರ್ಕಿನ ರಾಯ್ಮೋನಾ ನ್ಯಾಷನಲ್ ಪಾರ್ಕಿನ ಈಸ್ಟರ್ನ್ ಸೈಡ್ ಅಲ್ಲಿ ಸರಲ್ ಭಂಗಾ ಅನ್ನುವಂತ ನದಿ ಹರಿಯುತ್ತೆ. ನಂತರ ಸದರ್ನ್ ಪಾರ್ಟ್ ಅಲ್ಲಿ ಫೆಕುವಾ ಅನ್ನುವಂತ ನದಿ ಹರಿಯುತ್ತೆ. ಇಲ್ಲಿ ಒಟ್ಟಾರೆಯಾಗಿ ಸನ್ಕೋಶ್ ನದಿಯನ್ನಾದ್ರೂ ನಾವು ನೆನ್ಪಿಟ್ಕೊಳ್ಬೇಕು. ನಂತರ ಈ ನ್ಯಾಷನಲ್ ಪಾರ್ಕ್ ಅಲ್ಲಿ ಗೋಲ್ಡನ್ ಲಂಗೂರ್ ಪ್ರಾಣಿ ಸಿಗುತ್ತೆ. ಈಗ ಗೋಲ್ಡನ್ ಲಂಗೂರ್ ಬಗ್ಗೆ ನೀವು ಈಗಾಗಲೇ ಸಾಕಷ್ಟು ಬಾರಿ ಸ್ಟಡಿ ಮಾಡಿರ್ತೀರಾ. ಒಂದು ಪಾಯಿಂಟ್ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಿಸಬೇಕಾಗಿರೋದು ಅಂತಂದ್ರೆ ಯಾವ ಯಾವ ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ಈ ಗೋಲ್ಡನ್ ಲಂಗೂರ್ ಪ್ರಾಣಿಯನ್ನ ನಾವು ಕಾಣಬಹುದು, ಯಾವ ರೀಜನ್ ಅಲ್ಲಿ, ಇಂಡಿಯಾದ ಯಾವ ರೀಜನ್ ಅಲ್ಲಿ, ಯಾವ ಪರ್ಟಿಕ್ಯುಲರ್ ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ, ಯಾವ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯಲ್ಲಿ ಗೋಲ್ಡನ್ ಲಂಗೂರ್ ಅನ್ನ ನಾವು ಕಾಣಬಹುದು. IUCN ಸ್ಟೇಟಸ್ ಅಂತೂ ನಿಮಗೆ ಗೊತ್ತಿರುತ್ತೆ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆದರೆ ಈಗ ನೀವು ನನಗೆ ಹೇಳಬೇಕಾಗಿರೋದು ಇಂಡಿಯಾದ ಯಾವ ಭಾಗದಲ್ಲಿ, ಯಾವ ಪ್ರೊಟೆಕ್ಟೆಡ್ ಏರಿಯಾಗಳಲ್ಲಿ ನಾವು ಗೋಲ್ಡನ್ ಲಂಗೂರ್ ಅನ್ನ ಕಾಣಬಹುದು. ಇಷ್ಟು ಓವರ್ ಆಲ್ ನಮಗೆ ರಾಯ್ಮೋನಾ ನ್ಯಾಷನಲ್ ಪಾರ್ಕ್, ಈ ರಾಯ್ಮೋನಾ ಪ್ರೊಟೆಕ್ಟೆಡ್ ಏರಿಯಾವನ್ನ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ನ ಹಿನ್ನೆಲೆಯಲ್ಲಿ ಅಸ್ಸಾಂ ಒಂದು ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಿದೆ. ಇದರ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಸನ್ಕೋಶ್ ರಿವರ್ ಅನ್ನ ನೆನ್ಪಿಟ್ಕೊಳ್ಬೇಕು, ಇನ್ನೊಂದು ಗೋಲ್ಡನ್ ಲಂಗೂರ್ ಕೂಡ ಈ ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ದೊರಕುತ್ತೆ, ಇದನ್ನ ನೆನ್ಪಿಟ್ಕೊಳ್ಬೇಕು. ಜೊತೆಗೆ ಈ ರಾಯ್ಮೋನಾ ನ್ಯಾಷನಲ್ ಪಾರ್ಕ್ ಮತ್ತು ಪಕ್ಕದಲ್ಲೇ ಇರುವಂತಹ ಮಾನಸ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ಮಾನಸ್ ನ್ಯಾಷನಲ್ ಪಾರ್ಕ್ ಏನಿದೆ, ಈ ಎರಡರ ನಡುವೆ ರಿಪು ಅನ್ನುವಂತ ರಿಸರ್ವ್ ಫಾರೆಸ್ಟ್ ಸಿಗುತ್ತೆ. ಇಷ್ಟು ಓವರ್ ಆಲ್ ನಿಮಗೆ ಬೇಸಿಕ್ ಪಾಯಿಂಟ್ಸ್ ಇದ್ರೆ ಯಾವುದೇ ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ. ನಂತರ ಇನ್ನೊಂದು ಪ್ರೊಟೆಕ್ಟೆಡ್ ಏರಿಯಾವನ್ನ ಇದೇ ವಾರ ಅಸ್ಸಾಂ ಗವರ್ನಮೆಂಟ್ ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಮಾಡಿದೆ. ಅದು ಯಾವುದು ಅಂತಂದ್ರೆ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್. ಇದನ್ನ ಒಂದು ಎಲಿಫೆಂಟ್ ರಿಸರ್ವ್ ಆಗಿ ಈಗಾಗಲೇ ಸಾಕಷ್ಟು ಬಾರಿ ನಾವು ಅಧ್ಯಯನ ಮಾಡಿದೀವಿ. ಈ ದಿಹಿಂಗ್ ಪಟ್ಕಾಯ್ ಏರಿಯಾದಲ್ಲಿರುವಂತಹ ಅರಣ್ಯ ಪ್ರದೇಶವನ್ನ ಜೈಪುರ್ ರೈನ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಇಡೀ ಅಸ್ಸಾಂ ರಾಜ್ಯದಲ್ಲಿ ಇವತ್ತು ಅತ್ಯಮೂಲ್ಯವಾಗಿ ಉಳಿದುಕೊಂಡಿರುವಂತಹ ಒಂದಷ್ಟು ರೈನ್ ಫಾರೆಸ್ಟ್ ಈ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ ಅಲ್ಲೇ ಉಳ್ಕೊಂಡಿದೆ ಅಂತ ಹೇಳ್ತಾರೆ. ಸೊ ಒಟ್ಟಾರೆಯಾಗಿ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್, ಇದರಲ್ಲಿ ಒಂದು ಎಲಿಫೆಂಟ್ ರಿಸರ್ವ್ ಇದೆ, ಇದನ್ನ ಜೈಪುರ್ ರೈನ್ ಫಾರೆಸ್ಟ್ ಅಂತ ಕೂಡ ಕರೀತಾರೆ. ಜೊತೆಗೆ ಈ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ಗೆ ಹೆಸರು ಎಲ್ಲಿಂದ ಬರುತ್ತೆ ಅಂತಂದ್ರೆ ದಿಹಿಂಗ್ ನದಿ ಇಲ್ಲಿ ಹರಿಯುತ್ತೆ ಮತ್ತು ಇದೇ ನ್ಯಾಷನಲ್ ಪಾರ್ಕ್ ಅಲ್ಲಿ ಪಟ್ಕಾಯ್ ಹಿಲ್ಸ್ ಕೂಡ ಇರೋದು. ಆದ್ದರಿಂದ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್. ಜೊತೆಗೆ ಈಗ ಸದ್ಯಕ್ಕೆ ಇದು ನ್ಯಾಷನಲ್ ಪಾರ್ಕ್ ಆಗಿ ಡಿಕ್ಲೇರ್ ಆಗಿರೋದ್ರಿಂದ ಇಲ್ಲಿರುವಂತ ಒಂದು ಸ್ಪೀಶಿಯನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅದು ಯಾವುದು ಅಂತಂದ್ರೆ ವೈಟ್ ವಿಂಗ್ಡ್ ವುಡ್ ಡಕ್. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಒಂದು ಬಾತುಕೋಳಿ. ಈ ಬಾತುಕೋಳಿಯ ಅತ್ಯಂತ ಹೆಚ್ಚಿನ ಡೆನ್ಸಿಟಿಯನ್ನ ಹೊಂದಿರುವಂತಹ ಒಂದು ಪ್ರೊಟೆಕ್ಟೆಡ್ ಏರಿಯಾ ಈ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ ಆಗಿದೆ. ಇದು IUCN ಅಡಿಯಲ್ಲಿ ಎಂಡೇಂಜರ್ ಸ್ಟೇಟಸ್ ಅನ್ನ ಹೊಂದಿದೆ. ಈ ಒಂದು ವೈಟ್ ವಿಂಗ್ಡ್ ವುಡ್ ಡಕ್ಕಿನ ಹೈಯೆಸ್ಟ್ ಡೆನ್ಸಿಟಿ ಇರೋದು ಎಲ್ಲಿ ಅಂತಂದ್ರೆ ದಿಹಿಂಗ್ ಪಟ್ಕಾಯ್ ನ್ಯಾಷನಲ್ ಪಾರ್ಕ್ ಅಲ್ಲಿ. ಆದ್ದರಿಂದ ಈ ಒಂದು ಪಾಯಿಂಟ್ ಅನ್ನ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಇಷ್ಟು ಓವರ್ ಆಲ್ ಈ ಒಂದು ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಟೈಗರ್ ರಿಸರ್ವ್. ಈ ವರ್ಷದಲ್ಲಿ ಡಿಕ್ಲೇರ್ ಆದಂತ ಒಂದು ಟೈಗರ್ ರಿಸರ್ವ್ ವೇಗೈ ನದಿಯನ್ನ ಕಾಪಾಡಬಹುದು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಆ ಟೈಗರ್ ರಿಸರ್ವ್ ಯಾವುದು, ಯಾವ ರೀತಿಯಾಗಿ ವೇಗೈ ನದಿಯನ್ನ ಕಾಪಾಡಬಹುದು, ಈ ಎರಡನ್ನ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಈ ಒಂದು ಮ್ಯಾಪ್ ಅಲ್ಲಿ ನೀವು ವೇಗೈ ನದಿಯನ್ನ ಅಬ್ಸರ್ವ್ ಮಾಡಬಹುದು. ತಮಿಳುನಾಡಿನ ಈ ಒಂದು ಏರಿಯಾದಲ್ಲಿ ಹರಿಯುವಂತ ಒಂದು ನದಿ ಇದಾಗಿದೆ. ವೇಗೈ ನದಿ ಅನ್ನೋದು ಸಾಕಷ್ಟು ಪುರಾತನವಾದಂತ, ಸಾಕಷ್ಟು ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಅನ್ನ ಹೊಂದಿರುವಂತಹ ನದಿಯಾಗಿದೆ. ಇನ್ಫ್ಯಾಕ್ಟ್ ಸಂಗಮ್ ಲಿಟರೇಚರ್ ಅಲ್ಲಿ ಕೂಡ ಈ ನದಿಯ ಉಲ್ಲೇಖ ಇದೆ. ಸಾಂಸ್ಕೃತಿಕವಾಗಿ ಸಾಕಷ್ಟು ಇಂಪಾರ್ಟೆನ್ಸ್ ಅನ್ನು ಹೊಂದಿರುವಂತ ಮಧುರೈ ಸಿಟಿ ಏನಿದೆ ಅದು ಕೂಡ ಲೊಕೇಟ್ ಆಗಿರೋದು
ವೇಗೈ ನದಿಯ ಮೇಲೆ. ಈ ಮಧುರೈ ಸಿಟಿಯ ಹತ್ತಿರವೇ ಸಂಗಮ್ ಲಿಟರೇಚರ್ ಕೂಡ ಸೃಷ್ಟಿಯಾದದ್ದು ಅನ್ನುವಂತ ಡಿಸ್ಕಷನ್ ಕೂಡ ಇದೆ. ಸೊ ಒಟ್ಟಾರೆಯಾಗಿ ವೇಗೈ ನದಿಯ ಬಗ್ಗೆ ನಮಗೆ ಉಲ್ಲೇಖ ಸಿಗುತ್ತೆ ಸಂಗಮ್ ಲಿಟರೇಚರ್ ಅಲ್ಲಿ. ವೇಗೈ ನದಿಯ ದಡದ ಮೇಲೆ ಮಧುರೈ ಸಿಟಿ ಕೂಡ ಇರೋದು. ಇದು ಹುಟ್ಟಿ ಹರಿಯೋದು ನಮಗೆ ವೆಸ್ಟರ್ನ್ ಘಾಟ್ಸ್ ಇಂದ, ವರುಷನಾಥ್ ಹಿಲ್ಸ್ ಇಂದ ಹುಟ್ಟುತ್ತೆ, ಪಾಲ್ಸ್ ಸ್ಟೇಟಿನ ಕಡೆಗೆ ಹರಿಯುತ್ತೆ. ಈಗ ಈ ನದಿಯ ಒಂದಷ್ಟು ಹಿಸ್ಟ್ರಿಯನ್ನ ನೋಡೋಣ. ಮಾಡರ್ನ್ ಹಿಸ್ಟ್ರಿಯಲ್ಲಿ ಬ್ರಿಟಿಷ್ ಎರಾ ಸಂದರ್ಭದಲ್ಲಿ 18th ಸೆಂಚುರಿಯ ಸಂದರ್ಭದಲ್ಲಿ ಸಾಕಷ್ಟು ಡಿಫಾರೆಸ್ಟೇಷನ್ ಮಾಡಲಾಗುತ್ತೆ. ಇಲ್ಲಿರುವಂತಹ ಅರಣ್ಯವನ್ನ ನಾಶ ಮಾಡಲಾಗುತ್ತೆ ಬ್ರಿಟಿಷರ ಕಡೆಯಿಂದ. ಈ ಡಿಫಾರೆಸ್ಟೇಷನ್ ನ ಕಾರಣದಿಂದಾಗಿ ಈ ನದಿಗೆ ಹರಿದು ಬರ್ತಾ ಇದ್ದಂತ ನೀರೇನಿತ್ತು ಇದು ಕಡಿಮೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಈ ನದಿಗೆ ಹರಿದು ಬರ್ತಾ ಇದ್ದಂತ ನೀರು ಇಲ್ಲಿರುವಂತಹ ಮೇಘಮಲೈ ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿಂದ ಬರ್ತಾ ಇದ್ದಂತ ನೀರು ತುಂಬಾ ಕಡಿಮೆ ಆಗುತ್ತೆ. ಎಷ್ಟರ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತಂದ್ರೆ 1876-77 ನ ಸಂದರ್ಭದಲ್ಲಿ ಗ್ರೇಟ್ ಫಮೈನ್ ಆಗುತ್ತೆ, ಬರಗಾಲ ಬರುತ್ತೆ, 2 ಲಕ್ಷ ಜನತೆ ಸತ್ತು ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ರೂಟ್ ಕಾಸ್ ಅನ್ನ ಈ ನದಿಗೆ ಕೂಡ ಪಾಯಿಂಟ್ ಮಾಡಲಾಗುತ್ತೆ. ಈ ನದಿ ವೇಗೈ ನದಿಯ ಹರಿವು ಕಡಿಮೆ ಆದದ್ದರಿಂದ ಕೂಡ ಈ ಫಮೈನ್ ಆಯ್ತು ಅಂತ ಒಂದು ಸ್ಟಡಿ ಹೇಳುತ್ತೆ. ಆದ್ದರಿಂದ ಆ ಸಂದರ್ಭದಲ್ಲಿ ಇದ್ದಂತ ಗವರ್ನಮೆಂಟ್, ಬ್ರಿಟಿಷ್ ಗವರ್ನಮೆಂಟ್ ಏನ್ ಹೇಳುತ್ತೆ ಅಂತಂದ್ರೆ ಈ ವೇಗೈ ನದಿಗೆ ಪಕ್ಕದಲ್ಲೇ ಕೇರಳದಲ್ಲಿ ಹರಿತಾ ಇರುವಂತ ಪೆರಿಯಾರ್ ನದಿಯಿಂದ ನೀರನ್ನ ಹರಿಸಬಹುದು ಅಂತ. ಆದ್ದರಿಂದ ಪೆರಿಯಾರ್ ನದಿಗೆ ಡ್ಯಾಮ್ ಅನ್ನ ಕಟ್ಟಲಿಕ್ಕೆ ಕೂಡ ಶುರು ಮಾಡ್ತಾರೆ. ಈಗ ಸದ್ಯಕ್ಕೆ ಪ್ರೆಸೆಂಟ್ಲಿ ನೋಡಿದ್ರು ಕೂಡ ವೇಗೈ ನದಿಗೆ 80% ನೀರು ಎಲ್ಲಿಂದ ಬರ್ತಾ ಇರೋದು ಅಂತಂದ್ರೆ ಪೆರಿಯಾರ್ ಡ್ಯಾಮ್ ಇಂದನೇ ಬರ್ತಾ ಇರೋದು. ಕೇರಳದ ಪೆರಿಯಾರ್ ಡ್ಯಾಮ್ ಇಂದ ತಮಿಳುನಾಡಿನ ವೇಗೈ ನದಿಗೆ 80% ನೀರು ಹರಿದು ಬರ್ತಾ ಇರೋದು. ಉಳಿದಿರುವಂತ 20% ಮಾತ್ರನೇ ಈ ನದಿಯ ವಾಟರ್ ಶೆಡ್ ರೀಜನ್ ಇಂದ ಹರಿದು ಬರ್ತಾ ಇರೋದು. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಮೇಘಮಲೆ ರೀಜನ್ ಇಂದ ಹರಿದು ಬರ್ತಾ ಇರೋದು. ಈಗ ಈ ಮೇಘಮಲೆ ರೀಜನ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಅಂತ ಇತ್ತೀಚೆಗೆ ತಾನೇ ಮೇಘಮಲೈ ಶ್ರೀವಿಲ್ಲಿಪುತ್ತೂರ್ ಟೈಗರ್ ರಿಸರ್ವ್ ಅನ್ನ ಡಿಕ್ಲೇರ್ ಮಾಡಿದೀವಿ. ಯಾವ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು? ಅಗೈನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು. ಸೊ ಇತ್ತೀಚೆಗೆ ತಾನೇ ತಮಿಳುನಾಡು ಗವರ್ನಮೆಂಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಬಳಕೆ ಮಾಡಿಕೊಂಡು ಈ ಒಂದು ರೀಜನ್ ಅಲ್ಲಿ ಇರುವಂತಹ ಮೇಘಮಲೆ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಮತ್ತು ಶ್ರೀವಿಲ್ಲಿಪುತ್ತೂರ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯನ್ನ ಎರಡನ್ನೂ ಮರ್ಜ್ ಮಾಡಿ ಮೇಘಮಲೈ ಶ್ರೀವಿಲ್ಲಿಪುತ್ತೂರ್ ಟೈಗರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದೆ. ಇದು ಇಡೀ ಇಂಡಿಯಾದ 51ನೇ ಟೈಗರ್ ರಿಸರ್ವ್ ಆಗುತ್ತೆ, ತಮಿಳುನಾಡಿನ 5ನೇ ಟೈಗರ್ ರಿಸರ್ವ್ ಆಗುತ್ತೆ. ಈಗ ನಿಮ್ಮ ಮುಂದೆ ಇರುವಂತ ಕ್ವೆಶನ್ ಅಂತಂದ್ರೆ, ಒಂದು ಪ್ರೊಟೆಕ್ಟೆಡ್ ಏರಿಯಾವನ್ನ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡಬೇಕು ಅಂತಂದ್ರೆ, ನೋಟಿಫೈ ಮಾಡಬೇಕು ಅಂತಂದ್ರೆ ಫಾಲೋ ಮಾಡಬೇಕಾಗಿರುವಂತ ಪ್ರೊಸೀಜರ್ ಏನು? ಅದೇ ಟೈಗರ್ ರಿಸರ್ವ್ ಅನ್ನ ವಾಪಸ್ಸು ಪ್ರೊಟೆಕ್ಟೆಡ್ ಏರಿಯಾ ಅಥವಾ ಇನ್ಯಾವುದೋ ಏರಿಯಾ ಆಗಿ ಡಿನೋಟಿಫೈ ಮಾಡಬೇಕು ಅಂತಂದ್ರೆ ಆಗ ಇರುವಂತ ಪ್ರೋಸೆಸ್ ಏನು? ಆ ಪ್ರೋಸೆಸ್ ಅಲ್ಲಿ ನೋಟಿಫೈ ಮಾಡುವಂತ ಪವರ್ ಯಾರಿಗಿದೆ, ಡಿನೋಟಿಫೈ ಮಾಡುವಂತ ಪವರ್ ಯಾರಿಗೆ ಇದೆ, ಇಲ್ಲಿ ಇನ್ವಾಲ್ವ್ ಆಗಿರುವಂತ ಪ್ಲೇಯರ್ಸ್ ಯಾರ್ಯಾರು, ಇದೆಲ್ಲವನ್ನ ನಾವು ಈಗಾಗಲೇ ಡಿಸ್ಕಸ್ ಮಾಡಿದೀವಿ. ಮೇಘಮಲೈ ಶ್ರೀವಿಲ್ಲಿಪುತ್ತೂರ್ ಟೈಗರ್ ರಿಸರ್ವ್ ಅನ್ನ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಈ ಎಲ್ಲ ಡೀಟೇಲ್ಸ್ ಅನ್ನ ಡಿಸ್ಕಸ್ ಮಾಡಿದೀವಿ. ಈಗ ಈ ಎಲ್ಲವನ್ನ ಒಂದು ಬಾರಿ ರೀಕಾಲ್ ಮಾಡ್ಕೊಳ್ಳಿ. ಯಾವ ರೀತಿಯಾಗಿ ನಾವು ಯಾವ ಪ್ರೋಸೆಸ್ಸಿನ ಮುಖಾಂತರವಾಗಿ ಒಂದು ಪ್ರೊಟೆಕ್ಟೆಡ್ ಏರಿಯಾವನ್ನ ಅಥವಾ ಒಂದು ಫಾರೆಸ್ಟ್ ಏರಿಯಾವನ್ನ ಟೈಗರ್ ರಿಸರ್ವ್ ಆಗಿ ಡಿಕ್ಲೇರ್ ಮಾಡ್ತೀವಿ, ಮತ್ತು ಇರುವಂತ ಟೈಗರ್ ರಿಸರ್ವ್ ಅನ್ನ ಯಾವ ಒಂದು ಪ್ರೋಸೆಸ್ಸಿನ ಮುಖಾಂತರವಾಗಿ ಯಾವ ಅಪ್ರೂವಲಿನ ನಂತರ ವಾಪಸ್ ನಾವು ಡಿನೋಟಿಫೈ ಮಾಡ್ತೀವಿ. ಇದನ್ನ ನೀವು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಬೇಕು. ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಅಥವಾ ಆ ಪಾಯಿಂಟ್ಸ್ ಮಿಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ, ನೆಕ್ಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡೋಣ. ಈಗ ಸದ್ಯಕ್ಕೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು ಅಂತಂದ್ರೆ, ಮೇಘಮಲೈ ಶ್ರೀವಿಲ್ಲಿಪುತ್ತೂರ್ ಟೈಗರ್ ರಿಸರ್ವಿನ ಭಾಗ ಆಗಿರುವಂತ ಮೇಘಮಲೈ ರೀಜನ್ ಇದೆ, ಇದು ವೇಗೈ ನದಿಯ ವಾಟರ್ ಶೆಡ್ ಏರಿಯಾದಲ್ಲೇ ಇರೋದು. ಈಗ ಈ ರೀಜನ್ ನ ಪ್ರೊಟೆಕ್ಷನ್ಗೆ ಒಳಪಡಿಸಿರೋದ್ರಿಂದ ಟೈಗರ್ ರಿಸರ್ವ್ ಅನ್ನ ಅತಿ ಹೆಚ್ಚು ಸಂರಕ್ಷಣೆಯ ಮುಖಾಂತರವಾಗಿ ನಾವು ಪ್ರೊಟೆಕ್ಷನ್ಗೆ ಒಳಪಡಿಸ್ತೀವಿ. ಕೋರ್ ಏರಿಯಾದ ರೂಪದಲ್ಲಿ ಇದಕ್ಕೆ ಪ್ರೊಟೆಕ್ಷನ್ ಅನ್ನ ಕೊಡಲಾಗುತ್ತೆ. ಆದ್ದರಿಂದ ಮೇಘಮಲೈ ರೀಜನ್ಗೆ ಕೂಡ ಇಲ್ಲಿ ಸಂರಕ್ಷಣೆ ದೊರಕೋದ್ರಿಂದ ಮೇಘಮಲೈ ರೀಜನ್ ವೇಗೈ ನದಿಯ ವಾಟರ್ ಶೆಡ್ ಏರಿಯಾದಲ್ಲೇ ಇರೋದ್ರಿಂದ ವೇಗೈ ನದಿ ಕೂಡ ರಿಜುವಿನೇಟ್ ಆಗಬಹುದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ ತನ್ನ ಹರಿವಿನ 80% ನೀರನ್ನ ಪೆರಿಯಾರ್ ಡ್ಯಾಮ್ ಇಂದ ತೆಗೆದುಕೊಳ್ತಾ ಇರುವಂತಹ ನದಿ ವೇಗೈ ನದಿ. ಜೊತೆಗೆ ತಮಿಳುನಾಡು ಗವರ್ನಮೆಂಟ್ ಇತ್ತೀಚೆಗೆ ಕಾವೇರಿ ನದಿಯನ್ನ ಕೂಡ ಲಿಂಕ್ ಮಾಡಬೇಕು, ಕಾವೇರಿ ವೇಗೈ ಲಿಂಕೇಜ್ ಅನ್ನ ತರಬೇಕು ಅಂತ ತಮಿಳುನಾಡು ಗವರ್ನಮೆಂಟ್ ಕೂಡ ಪ್ಲಾನ್ ಮಾಡ್ತಾ ಇದೆ. ಅಷ್ಟರ ಮಟ್ಟಿಗೆ ಇತರ ನದಿಗಳ ಮೇಲೆ ಅವಲಂಬನೆಯನ್ನು ಹೊಂದಿರುವಂತ ಈ ವೇಗೈ ನದಿ ಈಗಲಾದ್ರೂ ರಿಜುವಿನೇಟ್ ಆಗಬಹುದು ಈ ಮೇಘಮಲೈ ರೀಜನ್ ನಾವು ಸಂರಕ್ಷಣೆಗೆ ಒಳಪಡಿಸಿರೋದ್ರಿಂದ ಅನ್ನುವಂತ ಮಾತನ್ನ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಈ ಆರ್ಟಿಕಲ್ ಅಲ್ಲಿ ಇದೇ ವಾರ ಟರ್ಕಿಯ ವಾಟರ್ ಬಾಡಿಗಳಲ್ಲಿ ಆದಂತ ಸೀ ಸ್ನಾಟ್ ಔಟ್ ಬ್ರೇಕಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಂದು, ಎಲ್ಲಿ ಈ ಔಟ್ ಬ್ರೇಕ್ ಆಗಿದ್ದು, ಇನ್ನೊಂದು ಯಾತಕ್ಕೋಸ್ಕರ ಈ ಔಟ್ ಬ್ರೇಕ್ ಆಯ್ತು. ಈ 2 ಪಾಯಿಂಟ್ ಗಳನ್ನ ನಾವೀಗ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು, ಈ ಔಟ್ ಬ್ರೇಕ್ ಆಗಿರೋದು ಎಲ್ಲಿ ಅಂತಂದ್ರೆ ಟರ್ಕಿಯ ಸಿ ಆಫ್ ಮರ್ಮರಾದಲ್ಲಿ. ಇದನ್ನ ನಾವು ಮ್ಯಾಪ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಸಿ ಆಫ್ ಮರ್ಮರಾ ಎಲ್ಲಿದೆ ಅಂತ. ಟರ್ಕಿ ಒಂದು ಯುರೇಷಿಯನ್ ದೇಶ ಆಗಿದೆ, ಅಂತಂದ್ರೆ ಏಷ್ಯಾದಲ್ಲೂ ತನ್ನ ಭೂಭಾಗವನ್ನ ಹೊಂದಿದೆ, ಯುರೋಪ್ ಅಲ್ಲೂ ತನ್ನ ಭೂಭಾಗವನ್ನ ಹೊಂದಿದೆ. ಈಗ ಟರ್ಕಿಯ ಯುರೋಪಿನ ಭೂಭಾಗ ಮತ್ತು ಏಷ್ಯಾದ ಭೂಭಾಗ ಎರಡರ ನಡುವೆ ಇರುವಂತಹ ಒಂದು ವಾಟರ್ ಬಾಡಿಯೇ ಸಿ ಆಫ್ ಮರ್ಮರಾ ಆಗಿದೆ. ಈ ಸಿ ಆಫ್ ಮರ್ಮರಾ ಒಂದು ಕಡೆ ಬ್ಲಾಕ್ ಸಿಗೂ ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ ಬೋಸ್ಪೋರಸ್ ಸ್ಟೇಟ್ ಅನ್ನ ಬಳಕೆ ಮಾಡಿಕೊಳ್ಳುತ್ತೆ. ಅಂದ್ರೆ ಬೋಸ್ಪೋರಸ್ ಅನ್ನುವಂತ ಜಲಸಂಧಿಯ ಮುಖಾಂತರವಾಗಿ ಸಿ ಆಫ್ ಮರ್ಮರಾ ಬ್ಲಾಕ್ ಸಿಯ ಜೊತೆಗೆ ಕನೆಕ್ಷನ್ ಅನ್ನ ಹೊಂದಿದೆ.
ಅದೇ ರೀತಿಯಾಗಿ ಸಿ ಆಫ್ ಮರ್ಮರ ಈ ಕಡೆ ಇರುವಂತ ಮೆಡಿಟರೇನಿಯನ್ ಸಿಯ ಜೊತೆಗೆ ಕನೆಕ್ಷನ್ ನ ಹೊಂದಿದೆ ಡಾರ್ಡೆನೆಲೆಸ್ ಅನ್ನುವಂತ ಜಲಸಂಧಿಯ ಮುಖಾಂತರವಾಗಿ. ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಓವರ್ ಆಲ್ ಈ ರೀಜನ್ ಅಲ್ಲಿ ಇರುವಂತ ಈ ವಾಟರ್ ಬಾಡಿಯನ್ನು ನಾವು ಮೆಡಿಟರೇನಿಯನ್ ಸಿ ಅಂತ ಕರಿತೀವಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ಇಲ್ಲಿರುವಂತ ವಾಟರ್ ಬಾಡಿಯನ್ನ ಏಜಿಯನ್ ಸಿ ಅಂತ ಕರಿತೀವಿ. ಇಲ್ಲಿರುವಂತ ಏಜಿಯನ್ ಸಿಗೆ ಸಿ ಆಫ್ ಮರ್ಮರವನ್ನ ಕನೆಕ್ಟ್ ಮಾಡುವಂತ ಜಲಸಂಧಿ ಅಂತಂದ್ರೆ ಡಾರ್ಡೆನೆಲೆಸ್ ಸ್ಟ್ರೇಟ್. ಸೊ ಡಾರ್ಡೆನೆಲೆಸ್ ಜಲಸಂಧಿ ಅನ್ನೋದು ಒಂದು ಕಡೆ ಸಿ ಆಫ್ ಮರ್ಮರವನ್ನ, ಇನ್ನೊಂದು ಕಡೆ ಮೆಡಿಟರೇನಿಯನ್ ಸಿಯನ್ನ, ಅಥವಾ ಒಂದು ಕಡೆ ಸಿ ಆಫ್ ಮರ್ಮರ, ಇನ್ನು ಸ್ಪೆಸಿಫಿಕ್ ಆಗಿ ಇನ್ನೊಂದು ಕಡೆ ಏಜಿಯನ್ ಸಿ, ಈ ಎರಡು ವಾಟರ್ ಬಾಡಿಗಳನ್ನ ಕನೆಕ್ಟ್ ಮಾಡುವಂತ ಜಲಸಂಧಿ ಆಗಿದೆ. ಇಲ್ಲಿ ನಮಗೆ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಡಿಸ್ಕಷನ್ ಗೆ ಬೇಕಾಗಿರೋದು ಇಲ್ಲಿರುವಂತ ಸಿ ಆಫ್ ಮರ್ಮರ. ಈ ಸಿ ಆಫ್ ಮರ್ಮರದಲ್ಲೇ ಸೀಸ್ ನಾಟ್ ಔಟ್ ಬ್ರೇಕ್ ಆಗಿರೋದು. ಸೀಸ್ ನಾಟ್ ಔಟ್ ಬ್ರೇಕ್ ಅಂದ್ರೆ ಏನು? ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಒಂದು ವಾಟರ್ ಬಾಡಿಯಲ್ಲಿ ನ್ಯೂಟ್ರಿಷನ್ ಜಾಸ್ತಿ ಆದಾಗ, ಪೋಷಕಾಂಶಗಳನ್ನ ಒಳಗೊಂಡಿರುವಂತಹ ಅಂಶಗಳು ಹರಿದು ಬಂದಾಗ, ಈ ಅಂಶಗಳು ಎಲ್ಲಿಂದ ಹರಿದು ಬರ್ತವೆ? ಪೊಲ್ಯೂಟೆಂಟಿನ ರೂಪದಲ್ಲಿ ಹರಿದು ಬರ್ತವೆ. ಆ ಪೊಲ್ಯೂಟೆಂಟ್ ಗಳನ್ನ ಇಂಡಸ್ಟ್ರಿಗಳಾದ್ರೂ ರಿಲೀಸ್ ಮಾಡಿರಬಹುದು, ಅಥವಾ ಕೃಷಿಯ ಹೊಲಗಳಿಂದ ಕೂಡ ಆ ಪೊಲ್ಯೂಟೆಂಟ್ಸ್ ಗಳು ಹರಿದು ಬಂದಿರಬಹುದು. ಹೊಲಗಳಲ್ಲಿ ನಾವು ಬಳಕೆ ಮಾಡುವಂತಹ ಫರ್ಟಿಲೈಸರ್ಗಳು, ಅಲ್ಲಿರುವಂತಹ ನೈಟ್ರೋಜನ್ ಅದೆಲ್ಲವೂ ರನ್ ಆಫ್ ಆದಾಗ, ವಾಟರಿನ ಜೊತೆಗೆ ನೀರಿನ ಜೊತೆಗೆ ತಾನು ಬಂದಾಗ ವಾಟರ್ ಬಾಡಿಯಲ್ಲಿ ಪೊಲ್ಯೂಟೆಂಟ್ ಆಗುತ್ತೆ. ಆ ಪೊಲ್ಯೂಟೆಂಟ್ ಅಲ್ಲಿರುವಂತಹ ನ್ಯೂಟ್ರಿಷನ್ ಲೋಡ್ ಜಾಸ್ತಿ ಆದಾಗ ಅಲ್ಲಿರುವಂತಹ ಆಲ್ಗೆಯ ಮೇಲೆ ಆಗುವಂತ ಇಂಪ್ಯಾಕ್ಟೇ ಈ ಸೀಸ್ ನಾಟ್ ಔಟ್ ಬ್ರೇಕ್ ಆಗಿದೆ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿರುವಂತಹ ನೀರಿನ ಮೇಲೆ ತೇಲ್ತಾ ಇರುವಂತ ಈ ರಾಡಿ ಅಥವಾ ಈ ಕೆಸರಿನ ಅಂಶವನ್ನೇ ನಾವು ಸ್ಲಡ್ಜ್ ಅಂತ ಕರಿತೀವಿ. ಈ ಸ್ಲಡ್ಜ್ಗೆ ಕಾರಣ ಏನು ಅಂತಂದ್ರೆ ಸೀಸ್ ನಾಟ್ ಔಟ್ ಬ್ರೇಕ್ ಆಗಿದೆ. ಅದನ್ನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು. ಸೊ ಒಂದು ಬಾರಿ ಎಲ್ಲವನ್ನ ಸಮ್ಮರೈಸ್ ಮಾಡ್ಕೊಳ್ಳೋಣ. ಟರ್ಕಿಯ ಸಿ ಆಫ್ ಮರ್ಮರದಲ್ಲಿ ಈ ಸೀಸ್ ನಾಟ್ ಔಟ್ ಬ್ರೇಕ್ ಆಗಿರೋದು ಇದೇ ಮೊದಲೇನೂ ಅಲ್ಲ, ಈ ಹಿಂದೆ ಕೂಡ ಸೀಸ್ ನಾಟ್ ಔಟ್ ಬ್ರೇಕ್ ಆಗಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ಇಲ್ಲಿ ಸೀಸ್ ನಾಟ್ ಔಟ್ ಬ್ರೇಕ್ ಅನ್ನೋದು ಸ್ಲಡ್ಜಿನ ರೂಪದಲ್ಲಿ, ರಾಡಿಯ ರೂಪದಲ್ಲಿ ಇರುತ್ತೆ. ಇದು ನ್ಯಾಚುರಲಿ ಕೂಡ ಆಗತ್ತೆ. ಈ ಸ್ಲಡ್ಜಿಗೆ ಕಾರಣ ಅಂತಂದ್ರೆ ಒಂದು ಪೊಲ್ಯೂಷನ್ ಜಾಸ್ತಿ ಆಗಿರೋದು, ಇನ್ನೊಂದು ಅಲ್ಲಿರುವಂತ ವೆದರ್ ಅಲ್ಲಿ, ವಾತಾವರಣದಲ್ಲಿ ಟೆಂಪರೇಚರ್ ಜಾಸ್ತಿ ಆಗಿರೋದು. ಟೆಂಪರೇಚರ್ ಜಾಸ್ತಿ ಆದಾಗ, ಪೊಲ್ಯೂಷನ್ ಜಾಸ್ತಿ ಆದಾಗ ನ್ಯೂಟ್ರಿಯೆಂಟ್ ಓವರ್ಲೋಡ್ ಆಗುತ್ತೆ. ಅಲ್ಲಿರುವಂತಹ ಪೋಷಕಾಂಶಗಳು ಜಾಸ್ತಿ ಆಗ್ತವೆ. ಆ ನೀರಿನಲ್ಲಿರುವಂತಹ ಪೋಷಕಾಂಶಗಳು ಜಾಸ್ತಿಯಾಗಿ ಆಲ್ಗೆಯ ಮೇಲೆ ಇಂಪ್ಯಾಕ್ಟ್ ಆದಾಗ ಈ ರೀತಿಯಾದಂತಹ ಕೆಸರು ಅಥವಾ ರಾಡಿ ಉತ್ಪತ್ತಿ ಆಗುತ್ತೆ. ಈ ನ್ಯಾಚುರಲಿ ಆಗುವಂತ ಗ್ರೀನ್ ಸ್ಲಡ್ಜ್ಗೆ ಕಾರಣ ಮ್ಯಾನ್ ಮೇಡ್ ಆಗಿರುವಂತ ಪೊಲ್ಯೂಷನ್ ಆಗಿದೆ. ಈ ಒಂದು ಗ್ರೀನ್ ಸ್ಲಡ್ಜ್ ಇಂದ, ಈ ಸೀಸ್ ನಾಟ್ ಔಟ್ ಬ್ರೇಕ್ ಇಂದ ಅಲ್ಲಿರುವಂತಹ ಬಯೋಡೈವರ್ಸಿಟಿಗೆ, ಸ್ಪೆಸಿಫಿಕ್ ಆಗಿ ಅಲ್ಲಿರುವಂತಹ ಫಿಶ್ ಗಳಿಗೆ, ಕೋರಲ್ ರೀಫ್ ಗಳಿಗೆ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಓವರ್ ಆಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ನಮಗೆ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಸೊಸೈಟಿ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಈ ವಾರ ಗವರ್ನಮೆಂಟ್ ಸೇಜ್ ಅನ್ನುವಂತ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡಿದೆ. ಈ ಪೋರ್ಟಲ್ ಅನ್ನ ನೋಡೋದಕ್ಕಿಂತ ಮುಂಚೆ ಒಂದಷ್ಟು ಜನರಲ್ ಡಿಸ್ಕಷನ್ ಅನ್ನ ನೋಡೋಣ. ಒಂದು ಕಡೆ ಓಲ್ಡ್ ಏಜ್ ಪೀಪಲ್ ಇದ್ದಾರೆ. ಅವರ ನೆಸೆಸಿಟೀಸ್, ಅವರ ಅವಶ್ಯಕತೆಗಳು ಏನಿದಾವೆ, ಆರೋಗ್ಯದ ವಿಷಯದಲ್ಲಿ ಆಗಿರಬಹುದು, ಫಿನಾನ್ಸಿನ ವಿಷಯದಲ್ಲಿ ಆಗಿರಬಹುದು, ಇತರ ವಿಷಯಗಳಲ್ಲಾದ್ರೂ ಆಗಿರಬಹುದು, ಅವರ ಅವಶ್ಯಕತೆಗಳು ಒಂದು ಕಡೆ ಇದಾವೆ. ಈ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಸಾಕಷ್ಟು ಇನೋವೇಟಿವ್ ಸೊಲ್ಯೂಷನ್ಸ್ ಅನ್ನ ತರುವಂತಹ ಸ್ಟಾರ್ಟ್ ಗಳು ಇನ್ನೊಂದು ಕಡೆ ಇದಾವೆ. ಈಗ ಈ ಎರಡೂ ಪ್ಲೇಯರ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಕಡೆ ಓಲ್ಡ್ ಏಜ್ ಡಿಮ್ಯಾಂಡ್ ಮಾಡ್ತಾ ಇದೆ, ಇನ್ನೊಂದು ಕಡೆ ಸ್ಟಾರ್ಟ್ಅಪ್ ಗಳು ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ರೆಡಿ ಇದಾವೆ. ಇವರಿಬ್ಬರನ್ನ, ಎರಡೂ ಪ್ಲೇಯರ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೋಸ್ಕರ ಒಂದು ಪೋರ್ಟಲ್ ಅನ್ನ ತಗೊಂಡ್ ಬಂದಿದೀವಿ. ಅದೇ ಈ ಸೇಜ್ ಪೋರ್ಟಲ್. ಸೇಜ್ ಅಂತಂದ್ರೆ ಎಕ್ಸ್ಪಾನ್ಷನ್ ನೆನ್ಪಿಟ್ಕೊಳ್ಳಿ, ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಅಂತ. ಈ ಪೋರ್ಟಲಿನ ಉದ್ದೇಶ ಏನು ಅಂತಂದ್ರೆ ಸ್ಟಾರ್ಟ್ಅಪ್ ಗಳು ಬಂದು ಸೀನಿಯರ್ ಸಿಟಿಸನ್ಸ್ ಗೆ ಬೇಕಾಗಿರುವಂತಹ ಸರ್ವಿಸಸ್ ಗಳನ್ನ, ಪ್ರಾಡಕ್ಟ್ ಗಳನ್ನ ತಾವು ಪ್ರಪೋಸ್ ಮಾಡಬಹುದು. ಈ ರೀತಿಯಾಗಿ ನಾವು ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡ್ತೀವಿ, ಅದಕ್ಕೆ ಸಹಾಯವನ್ನ ಮಾಡಿ ಅಂತ ಈ ಪೋರ್ಟಲ್ ಅಲ್ಲಿ ಪ್ರಪೋಸ್ ಮಾಡಬಹುದು. ಆಗ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಏನಿದೆ ಅದು ಪರ್ಟಿಕ್ಯುಲರ್ಲಿ ಸ್ಟಾರ್ಟ್ಅಪ್ ಗಳನ್ನ ಅಸೆಸ್ ಮಾಡುತ್ತೆ, ಆ ಪ್ರಾಡಕ್ಟ್ ಗಳನ್ನ ಅಸೆಸ್ ಮಾಡುತ್ತೆ ಮತ್ತು ಸೆಲೆಕ್ಟ್ ಮಾಡುತ್ತೆ ಪ್ರಾಡಕ್ಟ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಮತ್ತು ಸೀನಿಯರ್ ಸಿಟಿಸನ್ಸ್ ಗೆ ಸಪ್ಲೈ ಮಾಡ್ಲಿಕ್ಕೆ. ಸೊ ಒಟ್ಟಾರೆಯಾಗಿ ಸೇಜ್ ಪೋರ್ಟಲ್ ನ ಬಗ್ಗೆ ಒಂದು ಪಾಯಿಂಟ್ ಅಂತಂದ್ರೆ ಇದು ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಈ ಮಿನಿಸ್ಟ್ರಿಯ ಇನಿಷಿಯೇಟಿವ್ ಆಗಿದೆ. ಎಕ್ಸ್ಪಾನ್ಷನ್ ನ ನೆನ್ಪಿಟ್ಕೊಳ್ಬೇಕು, ಸುಲಭವಾಗಿ ನಾವು ಆಪ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಆಗುತ್ತೆ. ಸೀನಿಯರ್ ಕೇರ್ ಏಜಿಂಗ್ ಗ್ರೋತ್ ಎಂಜಿನ್ ಅನ್ನುವಂತ ಎಕ್ಸ್ಪಾನ್ಷನ್ ನ ಹೊಂದಿದೆ ಸೇಜ್ ಪೋರ್ಟಲ್. ಈ ಪೋರ್ಟಲ್ ಸೀನಿಯರ್ ಸಿಟಿಸನ್ಸ್ ಗೆ ಸಂಬಂಧಪಟ್ಟಂತ ಒಂದು ಒನ್ ಸ್ಟಾಪ್ ಆಕ್ಸೆಸ್ ಅನ್ನ ಹೊಂದಿರುವಂತ ಪೋರ್ಟಲ್ ಆಗಿದೆ. ಈ ಪೋರ್ಟಲ್ ನ ಉದ್ದೇಶ ಏನು ಅಂತಂದ್ರೆ ಎಲ್ಡರ್ಲಿ ಕೇರಿನ ವಿಷಯದಲ್ಲಿ, ಹಿರಿಯ ನಾಗರಿಕರ ವಿಷಯದಲ್ಲಿ, ಅವರಿಗೆ ಬೇಕಾಗಿರುವಂತಹ ಅವಶ್ಯಕತೆಗಳ ವಿಷಯದಲ್ಲಿ ನಾವು ಡೆವಲಪ್ ಮಾಡಬಹುದಾದಂತಹ ಪ್ರಾಡಕ್ಟ್ಗಳು, ಸೇವೆಗಳು ಅಥವಾ ಸರ್ವಿಸಸ್ಗಳು, ಇವುಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಮತ್ತು ಸಪ್ಲೈ ಮಾಡ್ಲಿಕ್ಕೆ ಮುಂದೆ ಬರುವಂತಹ ಸ್ಟಾರ್ಟ್ಅಪ್ಗಳು, ಇವರನ್ನ ಕನೆಕ್ಟ್ ಮಾಡೋದೇ ಈ ಪೋರ್ಟಲ್ ನ ಉದ್ದೇಶ ಆಗಿದೆ. ಇಷ್ಟು ಓವರ್ ಆಲ್ ಈ ಪೋರ್ಟಲ್ ನ ಬಗ್ಗೆ ಈಗ ಸದ್ಯಕ್ಕೆ ನಮಗೆ ಬೇಕಾಗಿರುವಂತಹ ಪಾಯಿಂಟ್ಸ್. ನಂತರ ಎಜುಕೇಶನ್ ನ ವಿಷಯದಲ್ಲಿ ಒಂದಷ್ಟು ಆರ್ಟಿಕಲ್ಗಳು ಇದಾವೆ. ಅವುಗಳಲ್ಲಿ ಮೊದಲನೇದು ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್. ಈ ಇಂಡೆಕ್ಸ್ ಅನ್ನ 2017-18ನೇ ಸಾಲಿನಲ್ಲೇ ತರಲಾಗಿತ್ತು. ಈಗ ಈ ಇಂಡೆಕ್ಸಿನ 3ನೇ ಆವೃತ್ತಿಯನ್ನ, 3ನೇ ಸೀರೀಸ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ ಯೂನಿಯನ್
ಎಜುಕೇಶನ್ ಮಿನಿಸ್ಟರ್ ಅಪ್ರೂವಲ್ ಅನ್ನ ಕೊಟ್ಟಿದ್ದಾರೆ ಅಂತ PIBಯ ಈ ಆರ್ಟಿಕಲ್ ಹೇಳ್ತಾ ಇದೆ. ಸೊ ಮೊದಲನೇ ಪಾಯಿಂಟ್ ಅಂತಂದ್ರೆ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅನ್ನೋದು ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಸ್ಕೂಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಇಂಡೆಕ್ಸ್ ಆಗಿದೆ. ಈ ಇಂಡೆಕ್ಸ್ ಅಲ್ಲಿ ಸ್ಟೇಟ್ಗಳು ಮತ್ತು ಯೂನಿಯನ್ ಟೆರಿಟರಿಗಳು ಸ್ಕೂಲ್ ಎಜುಕೇಶನ್ ವಿಷಯದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯ ಆಗಿರಬಹುದು, ಔಟ್ಕಮ್ ಅಥವಾ ಕಲಿಕೆ ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅದರ ಬಗ್ಗೆ ಆಗಿರಬಹುದು, ಅಥವಾ ಗವರ್ನೆನ್ಸ್ ಶಾಲಾ ಆಡಳಿತ ಏನಿದೆ ಅದರ ಬಗ್ಗೆ ಆಗಿರಬಹುದು, ಎಲ್ಲ ವಿಷಯಗಳಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಅನ್ನ ಕಾಣ್ತಾ ಇದಾವೆ, ಎಷ್ಟು ಎಫರ್ಟ್ ಅನ್ನ ಹಾಕ್ತಾ ಇದಾವೆ ಸ್ಟೇಟ್ಗಳು ಮತ್ತು ಯೂನಿಯನ್ ಟೆರಿಟರಿಗಳು, ಅವುಗಳ ಬಗ್ಗೆ ಅಸೆಸ್ಮೆಂಟ್ ಅನ್ನ ಮಾಡಲಾಗುತ್ತೆ ಮತ್ತು ರ್ಯಾಂಕ್ ಅನ್ನ ಕೊಡಲಾಗುತ್ತೆ. ಇಲ್ಲಿ ರ್ಯಾಂಕ್ ಅನ್ನ ಕೊಡ್ಲಿಕ್ಕೋಸ್ಕರ ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅಲ್ಲಿ ರ್ಯಾಂಕ್ ಅನ್ನ ಕೊಡ್ಲಿಕ್ಕೋಸ್ಕರ ಮಾಹಿತಿಯನ್ನ ಕಲೆ ಹಾಕೋದು ಈ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿರುವಂತಹ ಒಂದು ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಶನ್ ಅಂಡ್ ಲರ್ನಿಂಗ್ ಅನ್ನುವಂತ ಡಿಪಾರ್ಟ್ಮೆಂಟ್. ಈಗ ಈ ವರ್ಷದ ಇಂಡೆಕ್ಸ್ ಅಲ್ಲಿ ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಟಾಪ್ 5 ಪರ್ಫಾರ್ಮರ್ಸ್ ಬಂದು ಒಂದು ಪಂಜಾಬ್, ಎರಡನೇದಾಗಿ ಚಂಡೀಗಢ, ನಂತರ ತಮಿಳುನಾಡು, ಕೇರಳ, ನಂತರ ಅಂಡಮಾನ್ ನಿಕೋಬಾರ್. ಇಲ್ಲಿ ಬಾಟಮ್ 5 ಪರ್ಫಾರ್ಮರ್ಸ್ ಅನ್ನ ಕೂಡ ಕೊಡಲಾಗಿದೆ. ಇವುಗಳನ್ನ ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ UPSC ಪ್ರಿಲಿಮ್ಸ್ ಇನ ಪರ್ಸ್ಪೆಕ್ಟಿವ್ ಅಲ್ಲಿ. ಜಸ್ಟ್ ಈ ಪರ್ಫಾರ್ಮೆನ್ಸ್ ಗ್ರೇಡಿಂಗ್ ಇಂಡೆಕ್ಸ್ ಅನ್ನೋದು ಯಾವ ವಿಷಯಕ್ಕೆ ಸಂಬಂಧಪಟ್ಟಿದ್ದು, ಯಾರು ರಿಲೀಸ್ ಮಾಡ್ತಾರೆ, 2 ಪಾಯಿಂಟ್ ಗಳನ್ನ ನೆನಪಿಟ್ಕೊಳ್ಳಿ. ಸ್ಕೂಲ್ ಎಜುಕೇಶನ್ಗೆ ಸಂಬಂಧಪಟ್ಟಿದ್ದು ಮಿನಿಸ್ಟ್ರಿ ಆಫ್ ಎಜುಕೇಶನ್ ರಿಲೀಸ್ ಮಾಡುತ್ತೆ. ನಂತರ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ನೀತಿ ಆಯೋಗ್ ತನ್ನ ಕಡೆಯಿಂದ SDG ಇಂಡಿಯಾ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ ಅಂತ. ಈ ಇಂಡೆಕ್ಸ್ SDG ಯ ವಿಷಯದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಗಳ ವಿಷಯದಲ್ಲಿ ಇಂಡಿಯಾ ಎಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನ ತೋರಿಸ್ತಾ ಇದೆ, ಇನ್ನೂ ಸ್ಪೆಸಿಫಿಕ್ ಆಗಿ ಸ್ಟೇಟ್ಗಳು, ಯೂನಿಯನ್ ಟೆರಿಟರಿಗಳು ಯಾವ ಹಾದಿಯಲ್ಲಿ ಇದಾವೆ, ಸರಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದಾವೋ ಇಲ್ವೋ, 2030 ಒಳಗಾಗಿ ನಾವು ಟಾರ್ಗೆಟ್ ಅನ್ನ ಅಚೀವ್ ಮಾಡ್ತೀವೋ ಇಲ್ಲವೋ, ಇದೆಲ್ಲವನ್ನ ಅಸೆಸ್ ಮಾಡುವಂತ ರ್ಯಾಂಕ್ ಅನ್ನ ಕೊಡುವಂತ ಒಂದು ಇಂಡೆಕ್ಸ್ ಇದಾಗಿದೆ. ಇದನ್ನ ನೀತಿ ಆಯೋಗ್ ಯುನೈಟೆಡ್ ನೇಷನ್ಸ್ ನ ಜೊತೆಗೆ ಕೊಲಾಬರೇಟ್ ಮಾಡಿ ಡೆವಲಪ್ ಮಾಡಿದೆ ಈ ಒಂದು ಇಂಡೆಕ್ಸ್ ಅನ್ನ. ಈಗ ಸದ್ಯಕ್ಕೆ ಈ ಇಂಡೆಕ್ಸ್, ಈ ವರ್ಷದ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಲಾಗಿದೆ. ಅದನ್ನೇ ಈ ಒಂದು ಚಿತ್ರದಲ್ಲಿ ಕೊಡಲಾಗಿದೆ. ಟಾಪ್ ಪರ್ಫಾರ್ಮರ್ ಬಂದು ಕೇರಳ ರಾಜ್ಯ ಆಗಿದೆ. ಅದಾದ ನಂತರ ಪ್ರತಿಯೊಂದು SDG ಗೋಲ್ ಅಲ್ಲೂ ಯಾವ ರಾಜ್ಯ ಮುಂದೆ ಇದೆ ಅಂತ ಈ ಒಂದು ಟೇಬಲ್ ಅಲ್ಲಿ ಕೊಡಲಾಗಿದೆ. ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಈಗ ಸದ್ಯಕ್ಕೆ ಈ SDG ಇಂಡಿಯಾ ಇಂಡೆಕ್ಸ್ ಏನಿದೆ ಇದನ್ನ ನೀತಿ ಆಯೋಗ್ ಯುನೈಟೆಡ್ ನೇಷನ್ಸ್ ನ ಜೊತೆಗೆ ಕೊಲಾಬರೇಷನ್ ಮಾಡಿ ಈ ಇಂಡೆಕ್ಸ್ ಅನ್ನ ಡೆವಲಪ್ ಮಾಡಿದೆ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನಪಿಟ್ಕೊಳ್ಳಿ. ಅದೇ ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಬಂದಿದೆ ಆದ್ರೆ ಈ ಇಂಡೆಕ್ಸ್ ಅನ್ನು ನೀವು ಹಲವಾರು ಕಡೆ ಕೋಟ್ ಮಾಡಬಹುದು. ಅದನ್ನು ನಾವು ಮತ್ತೆ ಅವಕಾಶ ಸಿಕ್ಕಾಗ ಡಿಸ್ಕಸ್ ಮಾಡೋಣ. ನಂತರ ಇದೇ ವಾರ ಗವರ್ನಮೆಂಟ್ ಯುವ ಲೇಖಕರನ್ನ ಪ್ರೋತ್ಸಾಹಿಸಲಿಕ್ಕೋಸ್ಕರ, ಟ್ರೈನಿಂಗ್ ಅನ್ನ ಕೊಡ್ಲಿಕ್ಕೋಸ್ಕರ ಒಂದು ಹೊಸ ಸ್ಕೀಮ್ ಅನ್ನ ತಂದಿದೆ. ಈಗ ಬರ್ತಾ ಇರುವಂತಹ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತಾನೆ ಹೇಳಬಹುದು. ಆ ಸ್ಕೀಮ್ ಯಾವುದು ಅಂತಂದ್ರೆ ಯುವ ಸ್ಕೀಮ್. ಅದರ ಎಕ್ಸ್ಪಾನ್ಷನ್ ಅನ್ನ ನೆನ್ಪಿಟ್ಕೊಳ್ಳಿ, ಯಂಗ್ ಅಪ್ಕಮಿಂಗ್ ವರ್ಸಟೈಲ್ ಆಥರ್ಸ್. ಅಂದ್ರೆ ಈ ಸ್ಕೀಮ್ ಮಾತಾಡ್ತಾ ಇರೋದು ಆಥರ್ಸ್, ಲೇಖಕರ ಬಗ್ಗೆ. ಯಾವ ಲೇಖಕರು? ಯುವ ಲೇಖಕರ ಬಗ್ಗೆ ಈ ಸ್ಕೀಮ್ ಮಾತಾಡ್ತಾ ಇರೋದು. ಈ ಯುವ ಸ್ಕೀಮಿನ ಉದ್ದೇಶ ಏನು ಅಂತಂದ್ರೆ 75 ಆಸ್ಪಿರೆಂಟ್ ರೈಟರ್ಸ್ ಅನ್ನ, ಯಾಕೆ 75ನೇ ಚೂಸ್ ಮಾಡ್ಕೊಳ್ತಿರೋದು ಅಂತಂದ್ರೆ ನೆಕ್ಸ್ಟ್ ಇಯರ್ 2022 ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸಂಭ್ರಮಾಚರಣೆ ಇದೆ. ಅದರ ಹಿನ್ನೆಲೆಯಲ್ಲಿ 75 ಯುವ ಲೇಖಕರನ್ನ ಆಯ್ಕೆ ಮಾಡಿ ಟ್ರೈನಿಂಗಿಗೆ ಒಳಪಡಿಸಿ ಅವರ ಐಡಿಯಾಗಳನ್ನ, ಅವರ ಥಾಟ್ ಗಳನ್ನ ಅವರು ಎಕ್ಸ್ಪ್ರೆಸ್ ಮಾಡಬೇಕು. ಇಂಡಿಯಾದ ಸಂಸ್ಕೃತಿ, ಕಲ್ಚರ್ ನ ಬಗ್ಗೆ, ಇಂಡಿಯಾದ ಸಾಹಿತ್ಯದ ಬಗ್ಗೆ ಅವರು ಬರಿಬೇಕು. ಗ್ಲೋಬಲಿ ಇಂಡಿಯಾದ ಸಂಸ್ಕೃತಿಯ ಬಗ್ಗೆ ಎಲ್ಲರಿಗೂ ತಿಳಿಯುವ ರೀತಿಯಲ್ಲಿ ಅವರು ಬರೆಯಬೇಕು. ಅದಕ್ಕೋಸ್ಕರ ಈಗ ಕಾಂಪಿಟೇಷನ್ ನ ಮಾಡಲಾಗುತ್ತೆ. ಮೈ ಗವರ್ನಮೆಂಟ್ ಪೋರ್ಟಲ್ ಏನಿದೆ ಇಲ್ಲಿ ಕಾಂಪಿಟೇಷನ್ ನ ಮಾಡಲಾಗುತ್ತೆ. ಆ ಕಾಂಪಿಟೇಷನ್ ನ ಮುಖಾಂತರವಾಗಿ 75 ಲೇಖಕರನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಸೆಲೆಕ್ಟ್ ಮಾಡಿ ಅವರಿಗೆ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ. ಟ್ರೈನಿಂಗಿನ ಸಂದರ್ಭದಲ್ಲಿ ಪರ್ ಮಂತ್ 50,000 ಸ್ಟೈಪೆಂಡ್ ಅನ್ನ ಕೂಡ ಕೊಡಲಾಗುತ್ತೆ. ಈ ಟ್ರೈನಿಂಗಿನ ನಂತರ ಅವರು ತಮ್ಮ ಕಡೆಯಿಂದ ಆರ್ಟಿಕಲ್ ಗಳನ್ನ ಬರೀತಾರೆ. ನೆಕ್ಸ್ಟ್ ಇಯರ್ ನಾವು ನಮ್ಮ ಸ್ವಾತಂತ್ರ್ಯೋತ್ಸವದ 75ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರಬೇಕಾದ್ರೆ ಈ ಆರ್ಟಿಕಲ್ ಗಳನ್ನ ನಾವು ಪಬ್ಲಿಷ್ ಮಾಡ್ಲಿಕ್ಕೆ ಆಗುತ್ತೆ. ಆಗ ಆ ಆರ್ಟಿಕಲ್ ಗಳು ಇಂಡಿಯಾದ ಕಲ್ಚರ್ ಅನ್ನ ಸರಿಯಾದ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ಈ ಯುವ ಸ್ಕೀಮಿನ ಉದ್ದೇಶ ಏನು ಅಂತಂದ್ರೆ ಯುವ ಲೇಖಕರನ್ನ ಎನ್ಕರೇಜ್ ಮಾಡೋದು, ಟ್ರೈನಿಂಗಿಗೆ ಒಳಪಡಿಸೋದು. ಆ ಟ್ರೈನಿಂಗಿನ ಸಂದರ್ಭದಲ್ಲಿ 50,000 ಪರ್ ಮಂತ್ ಸ್ಟೈಪೆಂಡ್ ಅನ್ನ ಕೊಡೋದು 6 ತಿಂಗಳವರೆಗೂ. ಜೊತೆಗೆ ಈ ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಏಜೆನ್ಸಿ ಯಾವುದು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಅಡಿಯಲ್ಲಿರುವಂತಹ ಒಂದು ಸಂಸ್ಥೆ ನ್ಯಾಷನಲ್ ಬುಕ್ ಟ್ರಸ್ಟ್. ಇಷ್ಟನ್ನ ನೀವು ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಇನ್ನೊಂದು ಪಾಯಿಂಟ್ ಅಂತಂದ್ರೆ ಇಲ್ಲಿ ಯುವ ಲೇಖಕರು ಅಂತ ಹೇಳ್ತಿರ್ಬೇಕಾದ್ರೆ ಅವರ ಏಜ್ ಬಂದು ಬಿಲೋ 30 ಇಯರ್ಸ್ ಇರಬೇಕು. ಇಷ್ಟು ಓವರ್ ಆಲ್ ಯುವ ಸ್ಕೀಮಿನ ಬಗ್ಗೆ. ನಂತರ PIB ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ ಗವರ್ನಮೆಂಟಿನ ಎನರ್ಜಿ ಬೋರ್ಡ್ ಆಗಿರುವಂತ NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆ ಇದು ಯುನೈಟೆಡ್ ನೇಷನ್ಸಿನ CEO ವಾಟರ್ ಮ್ಯಾಂಡೇಟ್ಗೆ ಜಾಯ್ನ್ ಆಗಿದೆ ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಒಂದೇ ಒಂದು ಪಾಯಿಂಟ್ ನಮಗೆ ಬೇಕಾಗಿದೆ. ಅದು ಕೂಡ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಜಸ್ಟ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಅದೇನು ಅಂತಂದ್ರೆ CEO ವಾಟರ್ ಮ್ಯಾಂಡೇಟ್. ಈ CEO ವಾಟರ್ ಮ್ಯಾಂಡೇಟ್ ಅನ್ನೋದು ಯುನೈಟೆಡ್ ನೇಷನ್ಸ್ ಗ್ಲೋಬಲ್ ಕಾಂಪ್ಯಾಕ್ಟ್ ಇನಿಷಿಯೇಟಿವ್ ಆಗಿದೆ. ಈ ಇನಿಷಿಯೇಟಿವ್ಗೆ NTPC ತನ್ನ
ಕಡೆಯಿಂದ ಜಾಯ್ನ್ ಆಗಿದೆ. ಈಗ ಈ ಇನಿಷಿಯೇಟಿವ್ ನ ಉದ್ದೇಶ ಏನು? ಇದರ ಹೆಸರೇ ಹೇಳ್ತಾ ಇದೆ ಸಿಇಒ ವಾಟರ್ ಮ್ಯಾಂಡೇಟು. ಇದು ವಾಟರ್ ಸೆಕ್ಯೂರಿಟಿಯ ಬಗ್ಗೆ ಮಾತಾಡ್ತಾ ಇರುವಂತ, ಸ್ಯಾನಿಟೇಷನ್ ಅಜೆಂಡಾದ ಬಗ್ಗೆ ಮಾತಾಡ್ತಾ ಇರುವಂತ, ಓವರ್ ಆಲ್ SDG ಯಲ್ಲಿ ಸ್ಯಾನಿಟೇಷನ್, ವಾಟರ್, ಡ್ರಿಂಕಿಂಗ್ ವಾಟರ್ ಇದೆಲ್ಲ ಆಸ್ಪೆಕ್ಟ್ಸ್ ಏನಿದೆ ಇವುಗಳ ಬಗ್ಗೆ ಮಾತಾಡ್ತಾ ಇರುವಂತ ಒಂದು ಇನಿಷಿಯೇಟಿವ್ ಆಗಿದೆ. ಸೊ ಓವರ್ ಆಲ್ ಆಗಿ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಸಿಇಒ ವಾಟರ್ ಮ್ಯಾಂಡೇಟ್ ಅನ್ನೋದು ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿನ ಬಗ್ಗೆ, ಸ್ವಚ್ಛತೆಯ ಬಗ್ಗೆ ಇರುವಂತ SDG ಗೆ ಲಿಂಕ್ ಆಗಿರುವಂತ ಯುನೈಟೆಡ್ ನೇಷನ್ಸ್ ನ ಇನಿಷಿಯೇಟಿವ್ ಆಗಿದೆ. UN ನ ಇನಿಷಿಯೇಟಿವ್. ಈ ಪಾಯಿಂಟ್ ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನ್ಗೆ ಶಿಫ್ಟ್ ಆಗೋದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಇವತ್ತು ಪ್ರಪಂಚದಲ್ಲಿ ಇಂಟರ್ನೆಟ್ ಫ್ರಮ್ ದಿ ಸ್ಕೈಸ್ ಅಂದ್ರೆ ಆಕಾಶದಿಂದ ಸ್ಯಾಟಲೈಟ್ ಗಳ ಮುಖಾಂತರವಾಗಿ ಇಂಟರ್ನೆಟ್ ಪಡೆಯೋದು ಇದು ಜಾಸ್ತಿ ಆಗ್ತಾ ಇದೆ ಅಂತ ಈ ಆರ್ಟಿಕಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅಂತಂದ್ರೆ, ಇವತ್ತು ನಾವು ಬಳಕೆ ಮಾಡ್ತಾ ಇರುವಂತ ಇಂಟರ್ನೆಟ್, ಮೊಬೈಲ್ ಇಂಟರ್ನೆಟ್ ಆಗಿರಬಹುದು, ವೈಫೈ ರೌಟರ್ಗಳ ಮುಖಾಂತರವಾಗಿ ಬಳಕೆ ಮಾಡುವಂತ ಇಂಟರ್ನೆಟ್ ಆಗಿರಬಹುದು, ಇದೆಲ್ಲವೂ ನಮಗೆ ಎಲ್ಲಿಂದ ಬರುತ್ತೆ ಅಂತಂದ್ರೆ ಆಪ್ಟಿಕಲ್ ಫೈಬರ್ ಗಳ ಮುಖಾಂತರವಾಗಿ ಬರುತ್ತೆ, ಸ್ಯಾಟಲೈಟ್ ಗಳಿಂದ ಅಲ್ಲ. ಮೇಜರ್ಲಿ ಇವತ್ತು ಬರ್ತಾ ಇರೋದು ಆಪ್ಟಿಕಲ್ ಫೈಬರ್ಗಳ ಮುಖಾಂತರವಾಗಿ. ಈ ಚಿತ್ರದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಇದು ವರ್ಲ್ಡ್ ಮ್ಯಾಪ್. ಯಾವ ರೀತಿಯಾಗಿ ದೇಶಗಳು, ಖಂಡಗಳು ಆಪ್ಟಿಕಲ್ ಫೈಬರ್ಗಳಿಂದ ಕನೆಕ್ಟ್ ಆಗಿದ್ದಾವೆ, ಅದರಲ್ಲೂ ಅಂಡರ್ ಸಿ, ಅಂಡರ್ ಓಷನ್ ಆಪ್ಟಿಕಲ್ ಫೈಬರ್ಗಳು ಯಾವ ರೀತಿಯಾಗಿ ಕನೆಕ್ಟ್ ಮಾಡಿದಾವೆ ಖಂಡಗಳನ್ನ, ದೇಶಗಳನ್ನ ಅನ್ನೋದನ್ನ ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ಕರೆಂಟ್ ಅಫೈರ್ಸ್ ಅನ್ನ ಕೂಡ ನಾವು ಓದಿದ್ವಿ, ಇಂಡಿಯಾದಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ ಗಳನ್ನ ಇಂಡಿಯಾದ ಮೇನ್ ಲ್ಯಾಂಡ್ ಇಂದ, ಚೆನ್ನೈಯಿಂದ ಕೂಡ ಆಪ್ಟಿಕಲ್ ಫೈಬರ್ಗಳ ಮುಖಾಂತರವಾಗಿ ಕನೆಕ್ಟ್ ಮಾಡಿದ್ವಿ ಅಂತ ಇತ್ತೀಚೆಗೆ ಕರೆಂಟ್ ಅಫೈರ್ಸ್ ಅನ್ನ ಕೂಡ ಓದಿದ್ವಿ. ಸೊ ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಅಂತಂದ್ರೆ, ಇವತ್ತು ನಾವು ಬಳಕೆ ಮಾಡ್ತಾ ಇರುವಂತ ಇಂಟರ್ನೆಟ್ ಬರ್ತಾ ಇರೋದು ಆಪ್ಟಿಕಲ್ ಫೈಬರ್ಗಳ ಮುಖಾಂತರವಾಗಿ. ಆದರೆ ಈ ಆರ್ಟಿಕಲ್ ಅಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಯಾವ ರೀತಿಯಾಗಿ ಸ್ಕೈನ ಮುಖಾಂತರವಾಗಿ, ಸ್ಯಾಟಲೈಟ್ ಗಳ ಮುಖಾಂತರವಾಗಿ ಇವತ್ತು ಪ್ರಪಂಚ ಇಂಟರ್ನೆಟ್ ಅನ್ನ ಪಡೆಯೋದಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಈಗ ಈ ಇಂಟರ್ನೆಟ್ ಫ್ರಮ್ ದಿ ಸ್ಕೈಸ್ ನೋಡೋದಕ್ಕಿಂತ ಮುಂಚೆ ಆಪ್ಟಿಕಲ್ ಫೈಬರ್ಗಳ ಮುಖಾಂತರವಾಗಿ ನಾವು ಇಂಟರ್ನೆಟ್ ಅನ್ನ ಪಡ್ಕೊಳ್ತಾ ಇದೀವಿ. ಇಲ್ಲಿ ಆಪ್ಟಿಕಲ್ ಫೈಬರ್ಗಳ ಮುಖಾಂತರವಾಗಿ ಇಂಟರ್ನೆಟ್ಗೆ ನಮಗೆ ಬರುವಂತ ಡೇಟಾ ಏನಿದೆ, ಮಾಹಿತಿ ಏನಿದೆ, ಅದು ಬರಬೇಕು ಅಂತಂದ್ರೆ ಯಾವ ಒಂದು ಬೆಳಕಿನ ನಿಯಮವನ್ನು ನಾವು ಫಾಲೋ ಮಾಡ್ತೀವಿ, ಯಾವ ಒಂದು ಫೆನಾಮಿನವನ್ನ ಫಾಲೋ ಮಾಡ್ತೀವಿ ಈ ಆಪ್ಟಿಕಲ್ ಫೈಬರ್ಗಳಲ್ಲಿ. ವೆರಿ ಇಂಪಾರ್ಟೆಂಟ್. ನಾವು ಸ್ಕೂಲ್ ಡೇಸ್ ಅಲ್ಲೇ ಇದರ ಬಗ್ಗೆ ಅಧ್ಯಯನ ಮಾಡಿದೀವಿ. ಜಸ್ಟ್ ಒಂದು ಬಾರಿ ರೀಕಾಲ್ ಮಾಡಿಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನ ಕೊಡಿ. ಆಪ್ಟಿಕಲ್ ಫೈಬರ್ಗಳಲ್ಲಿ ಮಾಹಿತಿಯನ್ನ ಕಳಿಸ್ಲಿಕ್ಕೋಸ್ಕರ ಲೈಟಿನ ಮುಖಾಂತರವಾಗಿ, ಲೈಟ್ ವೇವ್ಸಿನ ಮುಖಾಂತರವಾಗಿ ನಾವು ಮಾಹಿತಿಯನ್ನ ಕಳಿಸ್ಲಿಕ್ಕೋಸ್ಕರ ಲೈಟಿನ ಯಾವ ಗುಣವನ್ನ, ಯಾವ ಫೆನಾಮಿನವನ್ನ ಬಳಕೆ ಮಾಡ್ಕೊಳ್ತೀವಿ. ಇದೇ ನಿಮ್ಮ ಮುಂದೆ ಇರುವಂತ ಕ್ವೆಶ್ಚನ್. ಈಗ ವಾಪಸ್ಸು ಇಂಟರ್ನೆಟ್ ಫ್ರಮ್ ದಿ ಸ್ಕೈಸ್ಗೆ ಬರೋಣ. ಸಾಕಷ್ಟು ಇನಿಷಿಯೇಟಿವ್ಗಳು ಇವತ್ತು ಪ್ರಪಂಚದಾದ್ಯಂತ ಬಂದಿದ್ದಾವೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದಷ್ಟು ನೋಟ್ ಡೌನ್ ಮಾಡ್ಕೊಳ್ಬೇಕಾಗಿದೆ. ಒಂದು ಸ್ಟಾರ್ಲಿಂಕ್ ಪ್ರಾಜೆಕ್ಟ್, ಇದು USA ಒಂದು ಪ್ರೈವೇಟ್ ಏಜೆನ್ಸಿ ಆಗಿರುವಂತ ಸ್ಪೇಸ್ ಎಕ್ಸ್ ನ ಒಂದು ಪ್ರಾಜೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ ಅಲ್ಲಿ ಸ್ಪೇಸ್ ಎಕ್ಸ್ ಲೋ ಅರ್ತ್ ಆರ್ಬಿಟ್ ಗೆ 100 ಸ್ಯಾಟಲೈಟ್ ಗಳನ್ನ ಲಾಂಚ್ ಮಾಡುತ್ತೆ. ಈ ಸ್ಯಾಟಲೈಟ್ ಗಳು ಭೂಮಿಯನ್ನ ಸುತ್ತುತ್ತಾ ಇರಬೇಕಾದ್ರೆ ನಮಗೆ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕೊಡ್ತವೆ. ಸೊ ಒಟ್ಟಾರೆಯಾಗಿ ಲೋ ಅರ್ತ್ ಆರ್ಬಿಟ್ ಅಲ್ಲಿ ತಿರುಗುತ್ತಾ ಇರುವಂತ ಸ್ಯಾಟಲೈಟ್ ಅನ್ನ ಬಳಕೆ ಮಾಡಿಕೊಂಡು ಇಂಟರ್ನೆಟ್ ಅನ್ನ ಕೊಡೋದು ಅದು ಸ್ಪೇಸ್ ಎಕ್ಸ್ ನ ಉದ್ದೇಶ ಆಗಿದೆ. ಅದರಲ್ಲೂ ವಿಮಾನಗಳಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿಯನ್ನ ಕೊಡೋದು ಕೂಡ ಈ ಸ್ಟಾರ್ಲಿಂಕ್ ಪ್ರಾಜೆಕ್ಟಿನ ಒಂದು ಉದ್ದೇಶ ಆಗಿದೆ. ಸೊ ಒಟ್ಟಾರೆಯಾಗಿ ಸ್ಟಾರ್ಲಿಂಕ್ ಪ್ರಾಜೆಕ್ಟ್ ಅನ್ನೋದು ಸ್ಪೇಸ್ ಎಕ್ಸ್ ಗೆ ಸಂಬಂಧಪಟ್ಟಿದ್ದು. ಈ ಒಂದು ಪಾಯಿಂಟ್ ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ನಂತರ ಪ್ರಾಜೆಕ್ಟ್ ಲೂನ್, ಈಗಾಗಲೇ UPSC ಪ್ರಿಲಿಮ್ಸ್ ಅಲ್ಲಿ ಕೇಳಿದೆ, ಇದು ಗೂಗಲ್ ಗೆ ಸಂಬಂಧಪಟ್ಟಂತ ಒಂದು ಪ್ರಾಜೆಕ್ಟ್ ಆಗಿದೆ. ಈ ಪ್ರಾಜೆಕ್ಟ್ ಅಲ್ಲಿ ಗೂಗಲ್ ಬಲೂನ್ ಗಳನ್ನ ಲಾಂಚ್ ಮಾಡುವುದರ ಮುಖಾಂತರವಾಗಿ ವಾತಾವರಣದಲ್ಲಿ ತೇಲ್ತಾ ಇರುವಂತಹ ಬಲೂನ್ಗಳು ಭೂಮಿಯ ಮೇಲೆ, ನೆಲದ ಮೇಲಿರುವಂತ ಜನತೆಗೆ ಇಂಟರ್ನೆಟ್ ಸೇವೆಗಳನ್ನ ಒದಗಿಸೋದು, ಇದು ಪ್ರಾಜೆಕ್ಟ್ ಲೂನ್ ಆಗಿದೆ. ನಂತರ 5 to 50 ಸರ್ವಿಸ್ ಅಥವಾ ಒನ್ ವೆಬ್ ಸರ್ವಿಸ್ ಅಂತ, ಇದು ಕೂಡ ಪ್ರೈವೇಟ್ ಇನಿಷಿಯೇಟಿವ್. ಒನ್ ವೆಬ್ ಅನ್ನುವಂತ ಒಂದು ಪ್ರೈವೇಟ್ ಕಂಪನಿಯ ಇನಿಷಿಯೇಟಿವ್ ಆಗಿದೆ. ಇದು ಕೂಡ ಲೋ ಅರ್ತ್ ಆರ್ಬಿಟ್ ಅನ್ನ ಬಳಕೆ ಮಾಡಿಕೊಂಡು ಸ್ಯಾಟಲೈಟಿನ ಮುಖಾಂತರವಾಗಿ ಇಂಟರ್ನೆಟ್ ಅನ್ನ ಒದಗಿಸುವಂತ ಒಂದು ಸೇವೆ ಆಗಿದೆ. ನಂತರ ಅಮೆಜಾನಿನ ಕಡೆಯಿಂದ ಪ್ರಾಜೆಕ್ಟ್ ಕೂಪರ್ ಕೂಡ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಈ 4 ಪ್ರಾಜೆಕ್ಟ್ ಗಳನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಇನ್ ಕೇಸ್ ಯಾವುದಾದ್ರೂ ಒಂದನ್ನ ಮ್ಯಾಚ್ ಮಾಡ್ಲಿಕ್ಕೆ ಕೊಟ್ಟರೆ ನಿಮಗೆ ಸಹಾಯಕ್ಕೆ ಬರುತ್ತೆ. ನಂತರ ಈ ಆರ್ಟಿಕಲ್ ಅಲ್ಲಿ ಚೈನಾ ದೇಶದ ಆರ್ಟಿಫಿಷಿಯಲ್ ಸನ್ ಪ್ರಾಜೆಕ್ಟಿನ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಇವತ್ತು ಸೂರ್ಯನಲ್ಲಿ ನಡೀತಾ ಇರುವಂತಹ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್, ಅಂದ್ರೆ ಹೈಡ್ರೋಜನ್ ಮತ್ತು ಹೈಡ್ರೋಜನ್ ಫ್ಯೂಷನ್ ಆಗಿ ಹೀಲಿಯಂ ಆಗ್ತಾ ಇರುವಂತಹ ಈ ರಿಯಾಕ್ಷನ್ ಏನಿದೆ, ಫ್ಯೂಷನ್ ರಿಯಾಕ್ಷನ್, ಇದನ್ನ ನಾವು ಭೂಮಿಯ ಮೇಲೆ ಎಕ್ಸ್ಪೆರಿಮೆಂಟಿನ ಮುಖಾಂತರವಾಗಿ ಸಾಧಿಸೋದು. ಇಲ್ಲಿ ನಾವು ಬಳಸುವಂತಹ ಪದ ಟೋಕಮ್ಯಾಕ್. ಫ್ಯೂಷನ್ ರಿಯಾಕ್ಷನ್ ಅಲ್ಲಿ ಬಳಸುವಂತದ್ದು ಟೋಕಮ್ಯಾಕ್. ಇಂತ ಒಂದು ಟೋಕಮ್ಯಾಕ್ ಎಕ್ಸ್ಪೆರಿಮೆಂಟ್ ಅನ್ನ ಚೈನಾ ಮಾಡ್ತಾ ಇದೆ. ಅದರಲ್ಲಿ ಸಕ್ಸಸ್ಫುಲ್ ಕೂಡ ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಅದರ ಈಸ್ಟ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್ ಅನ್ನುವಂತ ಒಂದು ಎಕ್ಸ್ಪೆರಿಮೆಂಟ್, ಇದು ಸೂರ್ಯನಿಗಿಂತ 10 ಟೈಮ್ಸ್ ಉಷ್ಣಾಂಶವನ್ನ ಹೆಚ್ಚು ಹೊಂದಿರುವಂತ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಕಂಡಕ್ಟ್ ಮಾಡಿದೆ. ಇದನ್ನೇ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೂರ್ಯನಿಗಿಂತನೂ ಹೆಚ್ಚಿನ ಉಷ್ಣಾಂಶವನ್ನ ಹೊಂದಿರುವಂತ ಈ ಟೋಕಮ್ಯಾಕ್ ಎಕ್ಸ್ಪೆರಿಮೆಂಟ್ ಸಕ್ಸಸ್ಫುಲ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ಆರ್ಟಿಕಲ್ ಅಲ್ಲಿ ಚೈನಾದ ಆರ್ಟಿಫಿಷಿಯಲ್ ಸನ್ ಅನ್ನುವಂತ ಹೆಸರನ್ನ ಕೊಟ್ಟು ಡಿಸ್ಕಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಟೋಕಮ್ಯಾಕ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಇರುವಂತ ಫ್ಯೂಷನ್ ರಿಯಾಕ್ಷನ್
ಇದು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ. ಚೈನಾ ದೇಶದ ಎಕ್ಸ್ಪೆರಿಮೆಂಟ್ ಈಸ್ಟ್ ಅನ್ನುವಂತ ಎಕ್ಸ್ಪೆರಿಮೆಂಟ್. ಈಸ್ಟ್ ಅಂತಂದ್ರೆ ಎಕ್ಸ್ಪೆರಿಮೆಂಟಲ್ ಅಡ್ವಾನ್ಸ್ಡ್ ಸೂಪರ್ ಕಂಡಕ್ಟಿಂಗ್ ಟೋಕಮ್ಯಾಕ್. ಇಷ್ಟು ನಿಮಗೆ ನೆನಪಿದ್ರೆ ಸಾಕಾಗುತ್ತೆ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ. ನಂತರ ಇದೇ ವಾರ PIBಯಲ್ಲಿ ಬಂದಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ, ಪ್ರೈಮ್ ಮಿನಿಸ್ಟರ್ ಅವರು ಚೇರ್ಮನ್ಶಿಪ್ ಅನ್ನ ಹೊಂದಿದ್ದಂತ CSIR ಸೊಸೈಟಿಯ ಮೀಟಿಂಗ್, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಈ ಒಂದು ಬಾಡಿಯ ಮೀಟಿಂಗ್ ಕಂಡಕ್ಟ್ ಆಯ್ತು ಅಂತ ಈ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ CSIR ನ ಬಗ್ಗೆ, ಈ ಒಂದು ಸಂಸ್ಥೆಯ ಬಗ್ಗೆ ಒಂದಷ್ಟು ಬೇಸಿಕ್ ಡೀಟೇಲ್ಸ್ ಅಂತಂದ್ರೆ, ಈ ಸಂಸ್ಥೆಯನ್ನ ನಾವು 1942ರಲ್ಲಿ ಸೊಸೈಟೀಸ್ ರಿಜಿಸ್ಟ್ರೇಷನ್ ಆಕ್ಟ್ ನ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡ್ತೀವಿ. ಈ ಸಂಸ್ಥೆಗೆ ಬೇಕಾಗಿರುವಂತಹ ಫಂಡಿಂಗ್ ಅನ್ನ ಮಿನಿಸ್ಟ್ರಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನೋಡ್ಕೊಳ್ಳುತ್ತೆ. ಹಾಗಿದ್ದು ಕೂಡ ಈ ಸಂಸ್ಥೆಯ ಪ್ರೆಸಿಡೆಂಟ್ ಬಂದು ಎಕ್ಸ್ ಅಫಿಷಿಯೋ ಪ್ರೆಸಿಡೆಂಟ್ ಬಂದು ಪ್ರೈಮ್ ಮಿನಿಸ್ಟರ್ ಅವರೇ ಆಗಿರ್ತಾರೆ. ಅಂದ್ರೆ CSIR ನ ಪ್ರೆಸಿಡೆಂಟ್ ಬಂದು ಪ್ರೈಮ್ ಮಿನಿಸ್ಟರ್. ಅದಕ್ಕೋಸ್ಕರನೇ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇರೋದು, ಈ ವಾರದಲ್ಲಿ ನಡೆದಂತ ಮೀಟಿಂಗ್ ಅಲ್ಲಿ ಕೂಡ ಪ್ರೈಮ್ ಮಿನಿಸ್ಟರ್ ಅವರೇ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ರು ಅಂತ. ನಂತರ ಈ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿ ಯೂನಿಯನ್ ಮಿನಿಸ್ಟರ್ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಇರ್ತಾರೆ. ಇದು ಕೂಡ ಎಕ್ಸ್ ಅಫಿಷಿಯೋ, ಅಂದ್ರೆ ಆ ಆಫೀಸ್ ಅಲ್ಲಿ ಇರುವ ಕಾರಣಕ್ಕೋಸ್ಕರ ಅವರು ಈ ಸಂಸ್ಥೆಯ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸವನ್ನ ಮಾಡ್ತಾರೆ ಅಂತ. ಇಷ್ಟು ನಮಗೆ ಓವರಾಲ್ CSIR ಅನ್ನುವಂತ ಈ ಸಂಸ್ಥೆಯ ಬಗ್ಗೆ ಬೇಸಿಕ್ ಡೀಟೇಲ್ಸ್. ಇನ್ನೊಂದು ಪಾಯಿಂಟ್ ಅಂತಂದ್ರೆ, CSIR ಅನ್ನೋದು ಇಂಡಿಯಾದಲ್ಲಿ ಇರುವಂತ, ನಮ್ಮ ದೇಶದಲ್ಲಿರುವಂತ ಲಾರ್ಜೆಸ್ಟ್ R&D ಆರ್ಗನೈಸೇಷನ್ ಆಗಿದೆ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇನ ಲಾರ್ಜೆಸ್ಟ್ ಆರ್ಗನೈಸೇಷನ್ ಯಾವುದು ಅಂತಂದ್ರೆ ಈ CSIR, ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್, ಈ ಸಂಸ್ಥೆಯೇ ಆಗಿದೆ. ಇದನ್ನ ಸ್ಟೇಟ್ಮೆಂಟ್ ಕೊಟ್ರೆ ಈ ಸ್ಟೇಟ್ಮೆಂಟ್ ಅನ್ನ ಸರಿ ಅಂತ ನೀವು ಗುರುತಿಸಲಿಕ್ಕೆ ಆಗಬೇಕು. ಇಷ್ಟು ಓವರಾಲ್ ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಬೇಕಾಗಿದ್ದಂತ ಡಿಸ್ಕಷನ್. ನಂತರ ಸೆಕ್ಯೂರಿಟಿ ಇಶ್ಯೂಸ್ಗೆ ಶಿಫ್ಟ್ ಆಗೋದ್ರೆ, ಈ ವಾರ ನಮಗೆ ಇಂಟರ್ಪೋಲ್ ವಿಷಯದಲ್ಲಿ 2 ಆರ್ಟಿಕಲ್ಗಳು ಬರ್ತವೆ. 2 ಇನಿಷಿಯೇಟಿವ್ಸ್ ನ ಬಗ್ಗೆ ಈ 2 ಆರ್ಟಿಕಲ್ಗಳು ಮಾತಾಡ್ತಾ ಇದ್ದಾವೆ. ಮೊದಲನೇ ಇನಿಷಿಯೇಟಿವ್ ಅಂತಂದ್ರೆ iFamilia ಅನ್ನುವಂತ ಡೇಟಾಬೇಸು. ಇದು ಇಂಟರ್ಪೋಲಿನ ಒಂದು ಡೇಟಾಬೇಸ್ ಆಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ, ಮಿಸ್ಸಿಂಗ್ ಪರ್ಸನ್ಸ್ ಅನ್ನ ಐಡೆಂಟಿಫೈ ಮಾಡಲಿಕ್ಕೆ, ಅಂತಾರಾಷ್ಟ್ರೀಯ ಹಂತದಲ್ಲಿ ಮಿಸ್ಸಿಂಗ್ ಪರ್ಸನ್ಸ್ ಅನ್ನ ಐಡೆಂಟಿಫೈ ಮಾಡ್ಲಿಕ್ಕೋಸ್ಕರ ಅವರ DNA ಸ್ಯಾಂಪಲಿನ ಡೇಟಾವನ್ನ ಒಂದು ಕಡೆ ಕಲೆ ಹಾಕಲಾಗಿರುತ್ತೆ. ಅಂದ್ರೆ DNA ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಮಿಸ್ಸಿಂಗ್ ಪರ್ಸನ್ಸ್ ಅನ್ನ ಐಡೆಂಟಿಫೈ ಮಾಡೋದು, ಗುರುತಿಸೋದು ಈ ಒಂದು ಡೇಟಾಬೇಸಿನ ಉದ್ದೇಶ ಆಗಿದೆ. ಇದು ಇಂಟರ್ಪೋಲಿನ ಒಂದು ಇನಿಷಿಯೇಟಿವ್. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಅಂತಂದ್ರೆ, ಇಂಟರ್ಪೋಲಿನ ಒಂದು ಆಪರೇಷನ್ ನ ಬಗ್ಗೆ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ಆ ಆಪರೇಷನ್ ಯಾವುದು ಅಂತಂದ್ರೆ ಆಪರೇಷನ್ ಪ್ಯಾಂಜಿಯಾ 14. ಈ ಒಂದು ಆಪರೇಷನ್ ನ ಉದ್ದೇಶ ಏನು ಅಂತಂದ್ರೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಫೇಕ್ ಮೆಡಿಸಿನ್ ಗಳು ಏನು ಸೇಲ್ ಆಗ್ತಾ ಇರ್ತವೆ, ಆರೋಗ್ಯದ ವಿಷಯದಾಗಿ ಇಲ್ಲಿಸಿಟ್ ಪ್ರಾಡಕ್ಟ್ಸ್ ಗಳು ಏನು ಮಾರಾಟಕ್ಕೆ ಒಳಪಡ್ತಾ ಇರ್ತವೆ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ, ಅವುಗಳನ್ನ ತಡೆಗಟ್ಟೋದು, ಅವುಗಳ ವಿಷಯದಲ್ಲಿ ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸೋದು. ಸೊ ಒಟ್ಟಾರೆಯಾಗಿ ಆಪರೇಷನ್ ಪ್ಯಾಂಜಿಯಾ 14 ಅನ್ನೋದು ಇಂಟರ್ಪೋಲ್ ನ ಒಂದು ಎಫರ್ಟ್ ಆಗಿದೆ. ಇದರ ಉದ್ದೇಶ ಏನು ಅಂತಂದ್ರೆ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಫೇಕ್ ಮೆಡಿಸಿನ್ ಮಾರಾಟ ಏನಾಗ್ತಾ ಇದೆ ಅದನ್ನ ತಡೆಗಟ್ಟೋದು. ಸೊ ಒಟ್ಟಾರೆಯಾಗಿ ಈ 2 ಆರ್ಟಿಕಲ್ ಗಳ ಹಿನ್ನೆಲೆಯಲ್ಲಿ, ಒಂದು iFamilia ಅನ್ನುವಂತ ಇನಿಷಿಯೇಟಿವ್, ಇನ್ನೊಂದು ಆಪರೇಷನ್ ಪ್ಯಾಂಜಿಯಾ 14, ಈ 2 ಇನಿಷಿಯೇಟಿವ್ಗಳು ಇಂಟರ್ಪೋಲ್ ನ ಇನಿಷಿಯೇಟಿವ್ಗಳು. ಇಷ್ಟು ನಿಮ್ಗೆ ನೆನಪಿದ್ರೆ ಸಾಕಾಗುತ್ತೆ. ಕೊನೆಯಲ್ಲಿ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ಕೇಳಿದಂತ ಕ್ವೆಶನ್ಸಿನ ಬಗ್ಗೆ ಕೊನೆಯ 2 ಪ್ರಶ್ನೆಗಳಿಗೆ ಆಲ್ಮೋಸ್ಟ್ ನೀವೆಲ್ಲರೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಅದರ ಮೊದಲನೇ ಕ್ವೆಶನ್, ಫರ್ಟಿಲೈಸರ್ ಪ್ಲಾಂಟ್ಸ್ಗಳು ಇಂಡಿಯಾದ ಮ್ಯಾಪ್ ಅಲ್ಲಿ ಕೆಲವೊಂದು ಏರಿಯಾದಲ್ಲಿ ಮಾತ್ರನೇ ಯಾಕೆ ಕಂಡು ಬರ್ತವೆ? ಈ ಒಂದು ಕ್ಯಾಚಿ ಪಾಯಿಂಟ್ ಏನಿದೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ, ಈ ಪಾಯಿಂಟ್ಗೆ ಎಲ್ಲರೂ ಸರಿಯಾದ ಉತ್ತರವನ್ನ ಕೊಟ್ಟಿಲ್ಲ. ಕೆಲವೊಬ್ಬರು ಮಾತ್ರನೇ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಅದರಲ್ಲೂ ಬೀರೇಶ್ ಛತ್ರದ್ ಅವರು ಎಕ್ಸಾಕ್ಟ್ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದ್ದರಿಂದ ಇವರ ಆನ್ಸರ್ ಅನ್ನ ಪಿನ್ ಮಾಡಲಾಗಿದೆ. ಈ ವಾರ ಕೂಡ ಕೇಳಿರುವಂತಹ ಕ್ವೆಶನ್ ಗಳಿಗೆ ನೀವು ಸರಿಯಾದ ಉತ್ತರವನ್ನ ಒಂದೇ ಕಮೆಂಟ್ ಅಲ್ಲಿ ಈ ರೀತಿಯಾಗಿ ಉತ್ತರಿಸಿದ್ದೆ ಆದ್ರೆ ನಿಮ್ಮ ಉತ್ತರವನ್ನ ಪಿನ್ ಮಾಡಲಾಗುತ್ತೆ. ಆಗ ಬೇರೆಯವರು ಈ ಉತ್ತರವನ್ನ ನೋಡಿಕೊಂಡು ತಮ್ಮ ಆನ್ಸರ್ಸ್ ಅನ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಈಗ ವಾಪಸ್ಸು ಫರ್ಟಿಲೈಸರ್ ಕ್ವೆಶನ್ ಗೆ ಬರೋಣ. ಕ್ವೆಶನ್ ಏನಿತ್ತು ಅಂತಂದ್ರೆ, ಈ ಇಂಡಿಯಾ ಮ್ಯಾಪ್ ಅನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಎಲ್ಲಿದಾವೆ ಅಂತ ಈ ಮ್ಯಾಪ್ ಅಲ್ಲಿ ತೋರಿಸಿದರೆ, ಮೇಜರ್ಲಿ ನಮಗೆ ಈ ಗುಜರಾತಿನ ಈ ಏರಿಯಾ ಮತ್ತು ಈ ನಾರ್ದರ್ನ್ ಬೆಲ್ಟ್ ಅಲ್ಲಿ ಮಾತ್ರನೇ ಕಂಡು ಬರ್ತವೆ ನಮಗೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು. ಬೇರೆ ಏರಿಯಾದಲ್ಲಿ ಯಾಕೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಇಲ್ಲ? ಇದು ನಮ್ಮ ಮುಂದೆ ಇದ್ದಂತ ಕ್ವೆಶನ್. ಈ ಕ್ವೆಶನ್ ಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಉತ್ತರ ಏನು ಅಂತಂದ್ರೆ, ಇಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಂತ ಯಾಕೆ ಹೇಳ್ತಿರೋದು ಅಂತಂದ್ರೆ, ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಎಂಟೈರ್ ಆನ್ಸರ್ ಗೆ ಆಗುವ ರೀತಿಯಲ್ಲಿ ನೀವು ಸುಲಭವಾಗಿ ಅನಲೈಸ್ ಮಾಡಬಹುದು. ಟ್ರಾನ್ಸ್ಪೋರ್ಟೇಷನ್ ಆಗಿರಬಹುದು, ಲೊಕೇಶನ್ ಆಗಿರಬಹುದು, ಎಕ್ಸ್ಪೋರ್ಟ್ ಆಗಿರಬಹುದು, ಮಾರ್ಕೆಟ್ ಆಗಿರಬಹುದು, ಈ ರೀತಿಯಾಗಿ ನೀವು ಅನಲೈಸ್ ಮಾಡಬಹುದು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಆದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು, ಇನ್ನೂ ಸ್ಪೆಸಿಫಿಕ್ ಆಗಿ ಯೂರಿಯಾ ರಿಲೇಟೆಡ್ ಆಗಿರುವಂತಹ ನೈಟ್ರೋಜನ್ ಪ್ಲಾಂಟ್ಸ್ ಗಳು ಏನಿದಾವೆ, ಯಾಕೆಂತಂದ್ರೆ ಲಾಸ್ಟ್ ವೀಕ್ ನಾವು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಲಿಕ್ವಿಡ್ ನ್ಯಾನೋ ಯೂರಿಯಾದ ಬಗ್ಗೆ. ಯೂರಿಯಾ ಅಂತಂದ್ರೆ ನೈಟ್ರೋಜನ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು. ಈ ನೈಟ್ರೋಜನ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಯಾಕೆ ಈ ಏರಿಯಾದಲ್ಲೇ ಲೊಕೇಟ್ ಆಗಿದಾವೆ ಅಂತಂದ್ರೆ, ಮೆಜಾರಿಟಿ ಆಫ್ ದಿ ನೈಟ್ರೋಜನ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಆಲ್ಮೋಸ್ಟ್ 70% ರಾ ಮೆಟೀರಿಯಲ್ ಆಗಿ ಬಳಕೆ ಮಾಡುವಂತ ಒಂದು ಅಂಶ ಅಂತಂದ್ರೆ ನೆಪ್ತಾ.
ಇದರ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ. ನೆಪ್ತಾವನ್ನ ರಾ ಮಟೀರಿಯಲ್ ಆಗಿ ಇನ್ಪುಟ್ ಆಗಿ ಬಳಕೆ ಮಾಡ್ಕೊಳ್ತವೆ ಯೂರಿಯಾ ಪ್ಲಾಂಟ್ಗಳು. ಈ ನೆಪ್ತಾ ಅನ್ನೋದು ಎಲ್ಲಿಂದ ಬರುತ್ತೆ ಅಂತಂದ್ರೆ ನಮಗೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರಿಗಳಿಂದ, ಪೆಟ್ರೋಕೆಮಿಕಲ್ ರಿಫೈನರಿಗಳಿಂದ ದೊರಕುತ್ತೆ. ಆದ್ದರಿಂದ ಈ ಒಂದು ನೆಪ್ತಾ ಅಂಶ ದೊರಕುವಂತ ಪೆಟ್ರೋಕೆಮಿಕಲ್ ರಿಫೈನರಿಗಳು ಏನಿದಾವೆ ಅವುಗಳ ಸುತ್ತಲೇ ನಮಗೆ ನೈಟ್ರೋಜನ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಕೂಡ ಸಿಗ್ತವೆ. ಅಂದ್ರೆ ಇನ್ಪುಟ್ ಎಲ್ಲಿ ಸಿಗುತ್ತೋ ಅಲ್ಲೇ ಆ ಇಂಡಸ್ಟ್ರಿಗಳು ಇರೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಈ ಒಂದು ಏರಿಯಾದಲ್ಲಿ ಸಾಕಷ್ಟು ಪೆಟ್ರೋಕೆಮಿಕಲ್ ಆಯಿಲ್ ರಿಫೈನರಿಗಳು ಇದಾವೆ. ಇನ್ಫ್ಯಾಕ್ಟ್ ಇಲ್ಲಿ ಒಂದು ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಕೂಡ ಇದೆ, HVJ ಪೈಪ್ಲೈನ್. ಆದ್ದರಿಂದನೇ ಇಲ್ಲಿ ವಿಜಯಪುರದಲ್ಲೂ ನಮಗೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಸಿಗ್ತವೆ, ಜಗದೀಶ್ಪುರಲ್ಲೂ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಸಿಗ್ತವೆ. ಸೊ ಒಟ್ಟಾರೆಗೆ ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಗಳ ಸುತ್ತ, ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಗಳ ಸುತ್ತ ನಮಗೆ ಈ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಸಿಗ್ತವೆ. ಅದಕ್ಕೆ ಮೇಜರ್ ರೀಸನ್ ಅಂತಂದ್ರೆ ಅದರ ಇನ್ಪುಟ್, ಫರ್ಟಿಲೈಸರ್ ಪ್ಲಾಂಟ್ಸ್ ಗಳಿಗೆ ಬೇಕಾಗಿರುವಂತಹ ಇನ್ಪುಟ್. ಒಂದು ನೆಪ್ತಾ ಆಲ್ಮೋಸ್ಟ್ 70% ಆಫ್ ದಿ ನೈಟ್ರೋಜನ್ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ನೆಪ್ತಾವನ್ನ ರಾ ಮೆಟೀರಿಯಲ್ ಆಗಿ ಇನ್ಪುಟ್ ಆಗಿ ಬಳಕೆ ಮಾಡ್ಕೊಳ್ತವೆ. ಈ ನೆಪ್ತಾ ಅನ್ನೋದು ಪೆಟ್ರೋಕೆಮಿಕಲ್ ಇಂಡಸ್ಟ್ರೀಸ್ ಗಳ ಮುಖಾಂತರವಾಗಿ ದೊರಕುತ್ತೆ. ಇನ್ನೊಂದು ಅಂತಂದ್ರೆ ನ್ಯಾಚುರಲ್ ಗ್ಯಾಸ್. ಇದು ವೆರಿ ಇಂಪಾರ್ಟೆಂಟ್ ಫೀಡ್ ಸ್ಟಾಕ್ ಆಗುತ್ತೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳಿಗೆ. ಆದ್ದರಿಂದನೇ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಅಕ್ರಾಸ್ ಅಲ್ಲಿ ನಾವು ನೋಡಿದ್ರೆ ಈ ಏರಿಯಾದಲ್ಲಿ ನಮಗೆ ಈ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಗಳು ಇದಾವೆ, ಅಲ್ಲೇ ನಮಗೆ ಫರ್ಟಿಲೈಸರ್ ಪ್ಲಾಂಟ್ಸ್ ಗಳು ಇದಾವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ HVJ ಪೈಪ್ಲೈನ್ ಆಗುತ್ತೆ. HVJ ಅನ್ನೋದು ಹಜೀರಾದಿಂದ ಶುರುವಾಗಿ ವಿಜಯಪುರ, ಜಗದೀಶ್ಪುರ ಈ ಒಂದು ಏರಿಯಾದಲ್ಲಿ ಹಾದು ಹೋಗುವಂತ ನ್ಯಾಚುರಲ್ ಗ್ಯಾಸ್ ಪೈಪ್ಲೈನ್ ಆಗಿದೆ. ಇಲ್ಲೆಲ್ಲವೂ ನಾವು ಫರ್ಟಿಲೈಸರ್ ಪ್ಲಾಂಟ್ಸ್ ಗಳನ್ನ ಕಾಣಬಹುದು. ಇಷ್ಟು ನಮಗೆ ನಮ್ಮ ಮುಂದೆ ಇದ್ದಂತ ಕ್ವೆಶನ್ಗೆ ಉತ್ತರ. ಇದರ ಜೊತೆಗೆ ಫರ್ಟಿಲೈಸರ್ ನ ವಿಷಯದಲ್ಲಿ ಇನ್ಪುಟ್ ಆಗಿ ಕೋಕ್ ಅನ್ನ ಕೂಡ ಬಳಕೆ ಮಾಡ್ಕೊಳ್ಳಾಗುತ್ತೆ, ಸಲ್ಫರ್ ಅನ್ನ ಕೂಡ ಬಳಕೆ ಮಾಡ್ಕೊಳ್ಳಾಗುತ್ತೆ. ಇವುಗಳನ್ನ ಕೂಡ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಂಡಿರಿ. ಈಗ ಈ ವಾರಕ್ಕೆ ನಮ್ಮ ಮುಂದಿರುವಂತಹ ಕ್ವೆಶನ್ಸ್ ಅಂತಂದ್ರೆ, ಒಂದು ಸನ್ಕೋಶ್ ಅನ್ನುವಂತ ರಿವರ್, ಈ ರಿವರ್ ಯಾವ ರಿವರಿನ ಟ್ರಿಬ್ಯೂಟರಿ ಆಗಿದೆ? ಮೊದಲನೇ ಕ್ವೆಶನ್. ಎರಡನೇ ಕ್ವೆಶನ್, ಗೋಲ್ಡನ್ ಲಂಗೂರ್ ಪ್ರಾಣಿ, ಈ ಪ್ರಾಣಿ ಎಲ್ಲೆಲ್ಲಿ ಕಂಡು ಬರುತ್ತೆ? ರೀಜನ್ ಯಾವುದು? ಅಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿಗಳು ಯಾವ್ಯಾವು? ವೆರಿ ಇಂಪಾರ್ಟೆಂಟ್ ಸ್ಪೀಶಿ ಇದು, ಅದಕ್ಕೋಸ್ಕರನೇ ಈ ಕ್ವೆಶನ್ ಅನ್ನ ಕೇಳಿರೋದು. ನಂತರ ಮೂರನೇ ಕ್ವೆಶನ್ ಅಂತಂದ್ರೆ, ನಾವು ಒಂದು ಟೈಗರ್ ರಿಸರ್ವ್ ಅನ್ನ ನೋಟಿಫೈ ಮಾಡಬೇಕು ಅಂತಂದ್ರೆ ಯಾವ ಪ್ರೋಸೆಸ್ ಅನ್ನ ಫಾಲೋ ಮಾಡ್ತೀವಿ? ಯಾವ ಪ್ಲೇಯರ್ ಇಲ್ಲಿ ಇನ್ವಾಲ್ವ್ ಆಗಿರೋದು? ಸ್ಟೇಟಾ, ಸೆಂಟರಾ ಅಥವಾ ಯಾವುದಾದ್ರೂ ಒಂದು ಏಜೆನ್ಸಿಯಾ? ಈಗ ಅದೇ ಟೈಗರ್ ರಿಸರ್ವ್ ಅನ್ನ ಡಿನೋಟಿಫೈ ಮಾಡಬೇಕು ಅಂತಂದ್ರೆ ಯಾವ ಪ್ರೋಸೆಸ್ ಅನ್ನ ಫಾಲೋ ಮಾಡಬೇಕು? ಈ ಮೂರು ಕ್ವೆಶನ್ಗಳು ನಿಮ್ಮ ಮುಂದೆ ಇರೋದು. ಈ ಮೂರು ಕ್ವೆಶನ್ ಗಳನ್ನ ಒಂದಲ್ಲ ಒಂದು ರೀತಿಯಲ್ಲಿ ಈಗಾಗಲೇ ವೀಕ್ಲಿ ಕರೆಂಟ್ ಅಫೇರ್ಸ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಒಂದು ಬಾರಿ ರಿವಿಷನ್ ಅನ್ನ ಮಾಡಿ ಈ ಮೂರು ಕ್ವೆಶನ್ ಗಳಿಗೆ ಒಂದೇ ಕಮೆಂಟ್ ಅಲ್ಲಿ ನೀವು ಉತ್ತರವನ್ನ ಕೊಡಿ. ಸರಿಯಾದ ಉತ್ತರವನ್ನ ಪಿನ್ ಮಾಡಲಾಗುತ್ತೆ. ನಿಮ್ಮ ಆನ್ಸರ್ ಅನ್ನ ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.